ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ಬೆಲ್ ಐಕನ್ ಅನ್ನು ಮರೆಯದೆ ಪ್ರೆಸ್ ಮಾಡಿ, ಹಾಗೇನೆ ಅಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿದ ನಂತರದಲ್ಲಿ ಆಲ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪಲಿಕ್ಕೆ ಅವಕಾಶ ಆಗುತ್ತೆ. ನಿನ್ನೆ 2024ರ TET ಪರೀಕ್ಷೆಯ ಒಂದು ಸಿಲೆಬಸ್ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತಾ ಬಂದಿದ್ದೀವಿ. ಸೊ ನಿನ್ನೆಯಿಂದ ಅದು ಮೊದಲನೇ ಸೆಷನ್ ಆಯಿತು, ಇದು ಸೆಕೆಂಡ್ ಸೆಷನ್. ಇದು ಅಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸಿಲೆಬಸ್ನ ಹೇಳಿದೆ ನಿಮಗೆ, ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಇತಿಹಾಸ, ಸೋಷಿಯಲ್ ಸೈನ್ಸ್ ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. 2024ರ ಒಂದು TET ಸಿಲೆಬಸ್ಸಲ್ಲೇ ಹೈಯೆಸ್ಟ್ ಸಿಲೆಬಸ್ ಯಾವುದಪ್ಪ ಅಂದರೆ ಅದು ಸೋಷಿಯಲ್ ಸೈನ್ಸಲ್ಲಿ ಏನು ಸಿಲೆಬಸ್ ಫ್ರೇಮ್ ಮಾಡಿದ್ದಾರೆ ಅದೇ ಅದು. ಯಾಕಂದರೆ ಹೇಳ್ತಾ ಹೋಗ್ತೀನಿ ನಿಮಗೆ ಎಷ್ಟಿದೆ ಅಂತ. ತುಂಬ ಜನ ಇದ್ರ ಬಗ್ಗೆನೇ ಕಮೆಂಟ್ ಮಾಡಿದ್ರು, ಏನು ಸರ್ ಇಷ್ಟು ಸಿಲೆಬಸ್ ಆಗಿಬಿಟ್ಟಿಲ್ಲ 2024 ಅಂದರೆ ಆ ಟರ್ಮಲ್ಲಿ ಆದಂಥ ಒಂದು TET ಎಕ್ಸಾಮಲ್ಲಿ ಅಂತ. ಈ ಸಿಲೆಬಸ್ ಓದ್ಕೊಬಿಟ್ರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಅಂಶಗಳು ಇಲ್ಲೇ ಕ್ಲಬ್ ಆಗಿದೆ ಸೋಷಿಯಲ್ ಸೈನ್ಸ್ಗೆ. ಇನ್ನು ಏನು ರಿವೈಸ್ಡ್ ಸಿಲೆಬಸ್ ಏನಾದರೂ ಇನ್ ಕೇಸ್ ಈಗ ಹೊಸದಾಗಿ ಸಿಲೆಬಸ್ ಬಿಟ್ಟರೂ ಕೂಡ ಈ ಎಲ್ಲ ವಿಚಾರಗಳೇ ಅಲ್ಲಿ ಅಡಕವಾಗಿರುತ್ತೆ ಅಷ್ಟೇ. ನೋಡೋಣ ಏನಿದೆ ಅಂತ ಇಲ್ಲಿ. ಈಗ ಇತಿಹಾಸ ವಿಭಾಗ ನೋಡೋಣ ಒಂದು ಕಡೆಯಿಂದ. ಈಗ ನೋಡಿ, ಫಸ್ಟು ಆಧಾರಗಳು. 8th ಬುಕ್ ರೆಫರ್ ಮಾಡಿಬಿಟ್ರೆ ನಿಮಗೆ ಸಿಗುತ್ತೆ ಅಲ್ಲಿ. ಚರಿತ್ರೆ ರಚನೆಗೆ ಆಧಾರಗಳು ಏನಕ್ಕೆ ಬೇಕು ಅಂತ ಅದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ಇನ್ನು ನೆಕ್ಸ್ಟು ಆಧಾರದ ಮಹತ್ವ ಮತ್ತು ವಿಧಗಳು. ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ದೇಶೀಯ ಆಧಾರಗಳು, ಸಾಹಿತ್ಯಿಕ ಆಧಾರಗಳು, ವಿದೇಶಿ ಆಧಾರಗಳು, ಅವೆಲ್ಲ ಸಬ್ ಕ್ಲಾಸಿಫಿಕೇಶನ್ ಬರುತ್ತೆ, ಅದು ಓದ್ಕೊಳ್ಬೇಕು. ಇನ್ನು ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಐತಿಹ್ಯಗಳು, ಇತಿಹಾಸ, ಚರಿತ್ರೆಯ ಪುನರಚನೆಯಲ್ಲಿ ಆಧಾರಗಳ ಪಾತ್ರ ಅಂತ. ಅಂದರೆ ಇತಿಹಾಸವನ್ನು ಮತ್ತೊಂದು ರಚನೆ ಮಾಡಬೇಕು ಅಂದರೆ ಆಧಾರಗಳ ಒಂದು ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತ ಅದ್ರ ಬಗ್ಗೆ ಓದ್ಕೊಳ್ಬೇಕು. ಅಂದರೆ ಪ್ರತಿಯೊಂದು ಪಾಠವನ್ನು ಕೊಟ್ಬಿಟ್ಟು ಆ ಪಾಠದಲ್ಲಿ ಬರ್ತಕ್ಕಂಥ ಉಪ ವಿಭಾಗಗಳನ್ನು ಓದ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಸಿಲೆಬಸ್ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟು ನೋಡಿ, ಸೆಕೆಂಡ್ ಒನ್ನು ಇಲ್ಲಿ ಭರತ ವರ್ಷ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವೆಲ್ಲ ವಿಷಯಗಳನ್ನು ಓದ್ಕೊಳ್ಬೇಕು ಭರತ ವರ್ಷದಲ್ಲಿ? ಭಾರತದ ಭೌಗೋಳಿಕ ಲಕ್ಷಣದ ಬಗ್ಗೆ ಓದ್ಕೊಳ್ಬೇಕಾಗತ್ತೆ. ಪ್ರಾಗಿತಿಹಾಸ ಕಾಲ ಮತ್ತು ಚರಿತ್ರೆಯ ಪೂರ್ವಕಾಲ ಅಂತ, ಅಂದರೆ ಇತಿಹಾಸ ಪೂರ್ವಕಾಲ, ಸಾಹಿತ್ಯ ರಚನೆಗೂ ಇದ್ದಂಥ ಒಂದು ಕಾಲ ಅದು. ನೆಕ್ಸ್ಟು ಬದುಕಿಗಾಗಿ ಬಳಸಿಕೊಂಡಂಥ ತಾಣಗಳು, ಅಂದರೆ ಯಾವ್ಯಾವ ಸ್ಥಳಗಳಲ್ಲಿ ಅಂದಿನ ಕಾಲದ ಜನ ವಾಸ ಮಾಡ್ತಾ ಇದ್ರು ಪ್ರಾಗಿತಿಹಾಸ ಕಾಲದಲ್ಲಿ ಅಂತ. ಸೊ ಬೆಂಕಿಯ ಬಗ್ಗೆ ಯಾವಾಗ ಅವ್ರಿಗೆ ಪರಿಚಯ ಆಗುತ್ತೆ, ಅದಾದ ನಂತರದಲ್ಲಿ ಆದಂಥ ಬದಲಾವಣೆ ಏನು. ಸೊ ಗುಹೆಗಳಲ್ಲಿ ಕಂಡು ಬರ್ತಕ್ಕಂಥ ರೇಖಾಚಿತ್ರಗಳು, ಯಾವ್ಯಾವ ರೇಖಾಚಿತ್ರಗಳು ಗುಹೆಗಳಲ್ಲಿ ಕಂಡು ಬರುತ್ತೆ, ಇವೆಲ್ಲವೂ ಕೂಡ ಭರತ ವರ್ಷದಲ್ಲಿ ಬರುತ್ತೆ, ನಿಮಗೆ ಎಲ್ಲ ಓದ್ಕೊಳ್ಬೇಕು. ಇನ್ನು ಎನ್ವಿರಾನ್ಮೆಂಟ್ ಚೇಂಜಸ್, ಬದಲಾಗ್ತಾ ಇರತಕ್ಕಂಥ ಪರಿಸರ, ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆ ಇರುತ್ತೆ. ಇನ್ನು ಏನ್ಸಿಯಂಟ್ ಸಿವಿಲೈಸೇಷನ್ಸ್ ಅಂತ ಹೇಳ್ತಾರೆ, ಪ್ರಾಚೀನ ನಾಗರಿಕತೆಗಳು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸಾಕಷ್ಟು ಬರುತ್ತೆ. ಸಿಂಧು ನಾಗರಿಕತೆ ಬರ್ತದೆ, ಹರಪ್ಪ ನಾಗರಿಕತೆ ಬರ್ತದೆ. ಇನ್ನು ಅದು ಹೋಗ್ತಾ ಹೋಗ್ತಾ ಇನ್ನೂ ಸಾಕಷ್ಟು ಬರುತ್ತೆ. ನೋಡಿ, ಇಲ್ಲೇ ಹೇಳಿದ್ದಾರೆ ಈಗ ಸಿಂಧು ಮತ್ತು ಸರಸ್ವತಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಬರುತ್ತೆ ನಿಮಗೆ. ಈಗ ಸ್ಪಿಂಕ್ಸ್ ಆಗಿರ್ಬೋದು, ಪಿರಮಿಡ್ ಆಗಿರ್ಬೋದು, ಮತ್ತು ಈಜುಕೊಳಗಳಾಗಿರ್ಬೋದು, ಮೊಹೆಂಜೊದಾರೋ ಆಗಿರ್ಬೋದು, ಇವೆಲ್ಲ ಕಾನ್ಸೆಪ್ಟು ಇಲ್ಲೇ ಬರೋದು. ಚೀನಾ ನಾಗರಿಕತೆ, ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳು, ಅಮೆರಿಕ ನಾಗರಿಕತೆಗಳು, ಆಲ್ಮೋಸ್ಟ್ ಎಲ್ಲ ಸಿವಿಲೈಸೇಷನ್ಸ್ ಓದ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ಈ ಸಿವಿಲೈಸೇಷನ್ಸಲ್ಲೇ 3 to 4 ಕ್ವಶನ್ಸ್ನ ಕೇಳೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಇನ್ನು ಸನಾತನ ಧರ್ಮದ ಬಗ್ಗೆ ಒಂದಷ್ಟು ಪಾಯಿಂಟ್ಸನ್ನು ಹೇಳಿದ್ದಾರೆ ಇಲ್ಲಿ. ಸನಾತನ ಧರ್ಮದ ಅರ್ಥ ಮತ್ತು ವ್ಯಾಪ್ತಿ, ಮೀನಿಂಗ್ ಆ್ಯಂಡ್ ಸ್ಕೋಪ್. ಏನು ಸನಾತನ ಧರ್ಮ ಅಂದರೆ ಏನು, ಅದರ ವ್ಯಾಪ್ತಿ ಎಷ್ಟು ಮಟ್ಟಿಗಿದೆ ಅಂತ. ಇನ್ನು ವೇದಗಳ ಅರ್ಥ, ಸ್ವರೂಪ ಮತ್ತು ವೇದಗಳ ವಿಧಗಳು, ಯಾವ್ಯಾವ ವೇದಗಳಲ್ಲಿ ಏನೆಲ್ಲ ವಿಷಯಗಳ ಚರ್ಚೆ ಆಗಿದೆ, ಸೊ ಏನೆಲ್ಲ ಆಯಿತು, ಏನು ಚೇಂಜಸ್ ಆಯಿತು, ಅದ್ರ ಬಗ್ಗೆ ಎಲ್ಲ ಓದ್ಕೋಬೇಕು. ಅಂದರೆ ಇಲ್ಲಿ ಬ್ರೀಫಾಗಿ ಓದ್ಲಿಕ್ಕಾಗಲ್ಲ, ಎಲ್ಲವನ್ನ ಸಮಗ್ರವಾಗಿ ಓದ್ಕೊಳ್ಬೇಕು. ಟೆಕ್ಸ್ಟ್ ಬುಕ್ ಇಸ್ ಅ ಬೆಸ್ಟ್ ಮೆಟೀರಿಯಲ್ಸು. ಸೋಷಿಯಲ್ ಸೈನ್ಸಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ಕನ್ನೇ ಫಸ್ಟ್ ಓದಬೇಕಾಗುತ್ತೆ. ಅದಾದಮೇಲೆ ಹಳೆ ಪ್ರಶ್ನೆ ಪತ್ರಿಕೆ ತಗೊಂಡು ಬಿಡಿಸ್ಕೊಳ್ಳಿ, ಅವಾಗ ನಿಮಗೆ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಕ್ಲಬ್ ಆಗುತ್ತೆ. ಇನ್ನು ವೇದ ಸಾಹಿತ್ಯದ ವಿಂಗಡಣೆ ಅಂತ ಇದೆ. ವೇದಗಳ ಸ್ವರೂಪ, ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳು, ಅದರಲ್ಲಿ ಕ್ಲಾಸಿಫಿಕೇಶನ್ ಬರುತ್ತೆ. ಅವೆರಡು ಪಂಥಗಳನ್ನು ಓದ್ಕೊಳ್ಬೇಕು, ಆಸ್ತಿಕ ಮತ್ತು ನಾಸ್ತಿಕ ಅಂದ್ರೆ ಏನು ಅಂತ. ಇನ್ನು ಸ್ಮೃತಿ ಸಾಹಿತ್ಯದ 3 ವಿಭಾಗಗಳು, ಯಾವ್ಯಾವ ಡಿವಿಷನ್ ಬರುತ್ತೆ ಅಂತ ಅಲ್ಲಿ. ಮತಗಳು ಮತ್ತು ಮತಾಚಾರ್ಯರು, ವಿಗ್ರಹಾರಾಧನೆಯ ಆರಂಭ, ಅಂದರೆ ಯಾವಾಗಿಂದ ಆರಂಭ ಆಯಿತು ವಿಗ್ರಹಾರಾಧನೆ ಮಾಡುವಂಥದ್ದಂತ. ಇನ್ನು ಐಕ್ಯ ಇದ್ದರೂ ವೈವಿಧ್ಯಮಯ ಧರ್ಮ ಅಂತಿದೆ. ಇಲ್ಲಿ ಏನು ಮಾಡಿದ್ರೆ ಅಂದರೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಪಾಠ ಪ್ರಿಂಟ್ ಆಗಿರುತ್ತೆ ಕಂಟೆಂಟಲ್ಲಿ, ಅದನ್ನೇ ಇಲ್ಲಿ ಸಿಲೆಬಸಲ್ಲಿ ಕೊಟ್ಬಿಟ್ಟಿದ್ದಾರೆ, ಎಲ್ಲವನ್ನ ಓದ್ಕೊಳ್ಳಿ ಅಂತ. ಸೊ ಹಾಗಾಗಿ ಇನ್ನು ಜೈನ ಮತ್ತು ಬೌದ್ಧ ಧರ್ಮಗಳು, ಪ್ರತಿ ಸಲ ಒಂದು ಸೋಷಿಯಲ್ ಸೈನ್ಸಲ್ಲಿ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ ಈಗ. ಸೊ ಇದರಲ್ಲಿ ಜೈನ ಮತ, ಅದ್ರ ಬಗ್ಗೆ ಓದ್ಕೊಳ್ಬೇಕು. ಇನ್ನು ತೀರ್ಥಂಕರರು, ಇವರೆಲ್ಲರೂ ಕೂಡ ಪಾರ್ಶ್ವನಾಥನ ಅವನು ಬೋಧನೆ ಮಾಡಿದಂಥ 4 ತತ್ವಗಳು ಯಾವುದು, ಅದೇನು ಹೇಳ್ತಾ ಅದನ್ನು ಓದ್ಕೊಳ್ಬೇಕು. ಇನ್ನು ವರ್ಧಮಾನ ಮಹಾವೀರ, ಗೌತಮ ಬುದ್ಧನ ಬೋಧನೆಗಳು, ಅವನ ತತ್ವಗಳು ಮತ್ತು ಪಂಥಗಳು, ಗೌತಮ ಬುದ್ಧನ ಅನುಯಾಯಿಗಳು, ಈ ಆಲ್ಮೋಸ್ಟ್ ಇವೆಲ್ಲ ಕೇಳ್ಬೋದು. ಈಗ ಪ್ರತಿಯೊಂದು ಜೈನ ಮತ್ತು ಬೌದ್ಧ ಧರ್ಮದ ಈಗ ಐ ಥಿಂಕ್ ತೀರ್ಥಂಕರರು ಏನಿರ್ತಾರೆ, ಸೊ ಅವ್ರದ್ದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಆ ಧರ್ಮಕ್ಕೆ, ಅವೆಲ್ಲವನ್ನು ಓದ್ಕೊಳ್ಬೇಕಾಗುತ್ತೆ ಸಮಗ್ರವಾಗಿ. ಇನ್ನು ವಿದೇಶಿಯರ ದಾಳಿಯಲ್ಲಿ
ಅಲೆಕ್ಸಾಂಡರ್ ಬಗ್ಗೆ ಮೈನ್ ಆಗಿ ಓದ್ಕೊಳ್ಳಬೇಕು. ಅದಾದ್ಮೇಲೆ ಪೌರವರ ಕದನ ಅಂತಿದೆ, ಅಲೆಕ್ಸಾಂಡರ್ ಮತ್ತು ಪೌರವರ ಕದನ. ಸೊ ಇಲ್ಲಿ ಪೌರವರ ಕದನ ಅಂತ ಬಂದಾಗ ಫಸ್ಟ್ ಅಲೆಕ್ಸಾಂಡರ್ ಬಗ್ಗೆ ನೀವು ಸಮಗ್ರವಾಗಿ ಮಾಹಿತಿಯನ್ನ ತಿಳ್ಕೊಂಡು ಅಥವಾ ಓದ್ಕೊಂಡು ಅದಾದ ನಂತರದಲ್ಲಿ ಪೌರವರ ಕದನ ಹೇಗೆ ಅದು ನಡೆಯುತ್ತೆ, ರೀಸನ್ಸ್ ಏನು, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಭಾರತ ನಮ್ಮ ಹೆಮ್ಮೆ ಅಂತಿದೆ, ಆಲ್ಮೋಸ್ಟ್ ನಿಮಗೆ 8th ಬುಕ್ಸ್ ಇಂದನೇ ಸಿಗುತ್ತೆ. ಇವನ್ 7th ಬುಕ್ ಅಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ಬಹುದು. ಈ ಭಾರತ ನಮ್ಮ ಹೆಮ್ಮೆಯಲ್ಲಿ ಭಾರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪದ ಬಗ್ಗೆ ಓದ್ಕೊಳ್ಬೇಕು. ಇನ್ನು ಅದು ಬಿಟ್ರೆ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಅಂತ. ಸೊ ಮ್ಯಾಥ್ಸ್ ಅಂತ ಬಂದಾಗ ನಮ್ಮ ಇಂಡಿಯನ್ಸ್ ಕಾಂಟ್ರಿಬ್ಯೂಷನ್ ಏನು ಇಡೀ ಒಂದು ಮ್ಯಾಥ್ಸ್ ಸೆಕ್ಟಾರ್ಗೆ ಅಂತ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಹೇಗೆಲ್ಲ ಇನ್ಫ್ಲೂಯೆನ್ಸ್ ಆಗಿತ್ತು ಅಂತ ಫಾರಿನ್ಸ್ ಅಲ್ಲಿ, ಅದನ್ನ ಅದ್ರ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ ಚಾನ್ಸಸ್ ಇರುತ್ತೆ. ಇನ್ನು ಸರ್ವಕಾಲಿಕ ಭಾರತೀಯ ಮೌಲ್ಯಗಳು, ಅದ್ರ ಬಗ್ಗೆ ಓದೋ ಪ್ರಯತ್ನ ಮಾಡಿ, ನಿಮ್ಗೆ ಎಲ್ಲವೂ ಟೆಕ್ಸ್ಟ್ ಬುಕ್ ಅಲ್ಲಿ ಅವೈಲೇಬಲ್ ಆಗುತ್ತೆ. ಇನ್ನು ಸೊ ನಮ್ಮ ಸ್ಟೇಟ್ ಬಗ್ಗೆ ಒಂದಷ್ಟು ಪ್ರಶ್ನೆ ಕೇಳಿದ್ರೆ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಿದೆ. ಸೊ ಅದರಲ್ಲಿ ಹಲವಾರು ಸಬ್ ಕಾನ್ಸೆಪ್ಟ್ ಹೇಳಿದ್ರೆ, ಈಗ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳು, ಸೊ ಡಿವಿಷನ್ಸ್, ಅಡ್ಮಿನಿಸ್ಟ್ರೇಷನ್ ಡಿವಿಷನ್ಸ್ ಅಲ್ಲಿ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಓದ್ಕೊಳ್ಬೇಕು. ಪ್ರಾಕೃತಿಕ ಸಂಪನ್ಮೂಲಗಳು, ಕೃಷಿ, ಉದ್ದಿಮೆ, ಕಲೆ, ಸಾಹಿತ್ಯ, ಜಾನಪದ, ನಾಟಕ, ಸಂಗೀತ, ನೃತ್ಯಗಳು, ಶಿಕ್ಷಣ, ಆರೋಗ್ಯ, ಸಾಂಸ್ಕೃತಿಕ ಸಂಪತ್ತು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಆಲ್ಮೋಸ್ಟ್ ಇಡೀ ಎಂಟೈರ್ ಹೆಮ್ಮೆಯ ರಾಜ್ಯ ಕರ್ನಾಟಕದಲ್ಲಿ ಬರ್ತಕ್ಕಂಥ ಸೊ ಎಲ್ಲ ಅಡ್ಮಿನಿಸ್ಟ್ರೇಷನ್ ಡಿವಿಷನ್ ಬಗ್ಗೆ ಇಲ್ಲಿ ಓದ್ಕೊಳ್ಬೇಕಾಗುತ್ತೆ. ಸೊ ಕಲ್ಚರಲಿ ಯಾವೆಲ್ಲ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಎಲ್ಲವನ್ನ ಓದ್ಕೊಳ್ಬೇಕು. ಇನ್ನು ಮೌರ್ಯರು ಮತ್ತು ಕುಶಾಣರು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೌರ್ಯರ ಬಗ್ಗೆ ಅಂತೂ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ. ಅದರಲ್ಲಿ ಮೌರ್ಯ ಸಾಮ್ರಾಜ್ಯ ಅದು ಹೇಗೆ ಉಟ್ಕೊಳ್ತು, ಅಲ್ಲಿದ್ದಂಥ ಚಕ್ರವರ್ತಿಗಳು ಯಾರು, ಅವರ ಅಚೀವ್ಮೆಂಟ್ಸ್ ಏನು, ನಡೆದಂಥ ಯುದ್ಧಗಳೇನು, ಅವ್ರು ಕೊಟ್ಟಂತ ಕೊಡುಗೆ ಏನು ಸಾಮ್ರಾಜ್ಯಕ್ಕೆ, ಅಷ್ಟನ್ನು ಓದ್ಕೊಳ್ಬೇಕಾಗುತ್ತೆ. ಇನ್ನು ಕುಶಾಣರು, ನಾನೇನು ಹೇಳಿದೆ ಇವ್ರ ಬಗ್ಗೆ ಕೂಡ ಹಾಗೆ ಓದ್ಕೊಳ್ಬೇಕು. ಪ್ರಮುಖ ಅರಸರು ಮತ್ತು ಸಾಧನೆಗಳು, ಅಲ್ಲಿ ಬರ್ತಕ್ಕಂಥ ಅರಸರು ಸಾಧನೆಗಳ ಬಗ್ಗೆ ಓದ್ಕೊಳ್ಳಿ. ಇನ್ನು ಅಡ್ಮಿನಿಸ್ಟ್ರೇಷನ್ನು, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಆಗಿನ ಕಾಲಘಟ್ಟದಲ್ಲಿ ಅವರ ಸಾಮ್ರಾಜ್ಯದಲ್ಲಿ ಹೇಗಿತ್ತು ಅಂತ. ಇನ್ನು ಅವರ ಒಂದು ಕಾಂಟ್ರಿಬ್ಯೂಷನ್ ಸಾಹಿತ್ಯಕ್ಕೆ, ಕಲೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಅವ್ರು ಕೊಟ್ಟಂತ ಕೊಡುಗೆಗಳ ಬಗ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ. ಇದಾದ ಮೇಲೆ ಗುಪ್ತರು ಮತ್ತು ವರ್ಧನರು ಅಂತ ಇದೆ ಇಲ್ಲಿ. ಗುಪ್ತರ ಮತ್ತು ವರ್ಧನರ ಪ್ರಮುಖ ಅರಸರು ಮತ್ತು ಸಾಧನೆಗಳು. ಸೊ ಸೇಮ್ ನಾನು ಈಗ ಈ ಮೌರ್ಯರ ಬಗ್ಗೆ ಏನ್ ಹೇಳಿದೆ ಅದೇ ರೀತಿಯಲ್ಲಿ. ಸೊ ಯಾವ್ಯಾವ ಸಾಮ್ರಾಜ್ಯದಲ್ಲಿ ಯಾರೆಲ್ಲ ಅರಸರಿದ್ರು, ಅವರ ಕೊಡುಗೆಯನ್ನು, ಅವರು ಅಡ್ಮಿನಿಸ್ಟ್ರೇಷನ್ ಹೇಗ್ ಮಾಡಿದ್ರು, ಅವರ ಒಂದು ಆಡಳಿತಾವಧಿಯಲ್ಲಿ ಅವ್ರು ಕೊಟ್ಟಂತ ಒಂದು ಕಾಂಟ್ರಿಬ್ಯೂಷನ್, ಅದು ಸಾಮಾಜಿಕವಾಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಮತ್ತೆ ಎಕನಾಮಿಕ್ ಕಂಡೀಷನ್ಸ್ ಆಗಿರ್ಬೋದು, ಇನ್ನು ಮತ್ತೆ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ, ಅಂದ್ರೆ ಇವೆಲ್ಲವೂ ಕೂಡ ಅವ್ರು ಕೊಟ್ಟಂತ ಕೊಡುಗೆಗಳು, ಅದನ್ನು ಓದ್ಕೊಳ್ಬೇಕು. ಇನ್ನು ಅವರ ಕಾಲಘಟ್ಟದಲ್ಲಿ ಯಾರೆಲ್ಲ ವಿದೇಶಿಗರು ಇವರ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟರು, ಅವ್ರು ಏನ್ ಹೇಳಿದ್ರು ಅಂತ ಅದ್ರ ಬಗ್ಗೆ ಒಂದಷ್ಟು ಓದ್ಕೊಳ್ಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಂತ ಬರುತ್ತೆ. ಇದರಲ್ಲೇ ಸಾಕಷ್ಟಿದೆ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಅದರಲ್ಲಿ ಸಂಗಮ್ ಸಾಹಿತ್ಯ, ಸಂಗಮ್ ಯುಗ ಅಂತಿದೆ. ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಮಾನ್ಯ ಕಿಡಿದ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ದ್ವಾರ ಸಮುದ್ರದ ಹೊಯ್ಸಳರು ಅಂತಿದೆ. ಸೊ ಯಾವುದೋ ಒಂದು ಕ್ವಶನ್ ಪೇಪರ್ ಅಲ್ಲಿ, ಟಿಇಟಿಯ ಕ್ವಶನ್ ಪೇಪರ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ದಕ್ಷಿಣ ಭಾರತದ ಮನೆತನಗಳ ಹೆಸರನ್ನ ಒಂದ್ ಕಡೆ ಕೊಟ್ಬಿಟ್ಟು ಅವ್ರ ರಾಜಧಾನಿಗಳನ್ನ ಒಂದ್ ಕಡೆ ಕೊಟ್ಟಿದ್ರು, ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ. ಸೊ ಆ ರೀತಿಯಲ್ಲೂ ಕೇಳ್ಬೋದು, ಒಂದ್ ಕಡೆ ಮನೆತನಗಳು, ಮತ್ತೊಂದ್ ಕಡೆ ರಾಜಧಾನಿಗಳು ಯಾವುದು ಅಂತ, ಅದನ್ನ ಮ್ಯಾಚ್ ಮಾಡಿ ಬರೀಬೇಕು, ನೀನು ಬರೀಬೇಕಾಗತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಬಾದಾಮಿಯ ಚಾಲುಕ್ಯರು, ಇವ್ರ ರಾಜಧಾನಿ ಬಂದು ಬಾದಾಮಿ. ಇನ್ನು ಪಲ್ಲವರದು ಕಂಚಿ, ರಾಷ್ಟ್ರಕೂಟರದು ಮಾನ್ಯಕೇಟ, ಸೊ ಅದೇ ತರ ಚಾಲುಕ್ಯರದು ಕಲ್ಯಾಣ, ಹೊಯ್ಸಳರದು ದ್ವಾರ ಸಮುದ್ರ. ಸೊ ಈಗೆಲ್ಲ ಬರುತ್ತೆ ಕ್ಯಾಪಿಟಲ್ಸ್, ಅದನ್ನ ಓದ್ಕೊಳ್ಬೇಕಾಗುತ್ತೆ ನೀವು. ಇನ್ನು ಚೋಳ, ಚೇರ ಮತ್ತು ಪಾಂಡ್ಯರು ಅಂತ ಬರುತ್ತೆ, ಅವ್ರ ಬಗ್ಗೆ ಓದಬೇಕು. ಇನ್ನು ಇಲ್ಲಿ ಲಾಸ್ಟ್ ಒನ್ ಅಲ್ಲಿ ಇಲ್ಲಿ ಏನ್ ಹೇಳಿದೆ ಇದುವರೆಗೂ, ಈ ರಾಜವಂಶಗಳ ಅವ್ರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕ ಪರಿಸ್ಥಿತಿಗಳು ಹೇಗಿತ್ತು, ಆಮೇಲೆ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವ್ರು ಕೊಟ್ಟಂತ ಕಾಂಟ್ರಿಬ್ಯೂಷನ್ಸ್ ಏನು, ಇದೆಲ್ಲದರ ಬಗ್ಗೆ ಓದ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಉತ್ತರ ಭಾರತದ ರಾಜ ಮನೆತಗಳು. ಈಗ ದಕ್ಷಿಣ ಭಾರತ ಇದುವರೆಗೂ ಹೇಳಿದ್ ನಾವು, ಈಗ ಕದಂಬರು, ಚಾಲುಕ್ಯರು ಅಂತ ಏನ್ ಹೇಳಿದ್ವಿ ನಾವು, ಗಂಗರು, ಅವೆಲ್ಲವೂ ಕೂಡ ದಕ್ಷಿಣ ಭಾರತ ಆಗುತ್ತೆ. ಇನ್ನು ಉತ್ತರ ಭಾರತದಲ್ಲಿ ಅಹೋಮ ರಾಜವಂಶ, ಇದು ಸಿಗದೆ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಇದು ಅಹೋಮ ರಾಜವಂಶ. ಈ ಮನೆತನಗಳ ಆಡಳಿತ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಮತ್ತೆ ಜೊತೆಗೆ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವ್ರು ಕೊಟ್ಟಂತ ಕೊಡುಗೆಗಳು. ಇನ್ನು ಅರಬ್ಬರು, ಟರ್ಕರು ಮತ್ತು ಆಫ್ಘನ್ರ ದಾಳಿಗಳು ಮತ್ತು ಅವುಗಳ ಪರಿಣಾಮಗಳು, ಅವರು ಹೇಗೆಲ್ಲ ದಾಳಿ ಮಾಡ್ತಾರೆ, ಅದರಿಂದ ಆದಂತ ಎಫೆಕ್ಟ್ ಏನು, ಪರಿಣಾಮಗಳೇನು ಅಂತ. ಇನ್ನು ನೆಕ್ಸ್ಟ್ 6ರಿಂದ 14ನೇ ಶತಮಾನದ ಭಾರತ, 6 to 14th ಸೆಂಚುರಿಯಲ್ಲಿ ಇಂಡಿಯಾ, ಸೊ ಹೇಗಿತ್ತು ಅಂತ ಆ ಕಾಲಘಟ್ಟದಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥ ರಜಪೂತ ಮನೆತನಗಳು ಮತ್ತು ಕಾಂಟ್ರಿಬ್ಯೂಷನ್ಸ್, ಅವ್ರು ಏನು ಕೊಟ್ಟರು ಅಂತ. ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ, ಆಫ್ಘನ್ ದಾಳಿಕೋರರು, ದೆಹಲಿ ಸುಲ್ತಾನರು, ಆಲ್ಮೋಸ್ಟ್ ಇಲ್ಲಿ ತುಂಬ ಬರುತ್ತೆ. ಇಲ್ಲಿ ನಿಮಗೆ ಕುತುಬ್ ಬಿನ್ ಐಬಕ್ ಬರ್ತಾನೆ, ಮೊಹಮ್ಮದ್ ಬಿನ್ ತುಘಲಕ್ ಬರ್ತಾನೆ,
ಅಲ್ಲಿ ರಜಿಯಾ ಸುಲ್ತಾನ, ಇವರೆಲ್ಲರೂ ಬರೋದು ಕೂಡ ದೆಹಲಿ ಸುಲ್ತಾನರು. మరి ಅವ್ರು ಕೊಟ್ಟಂತೆ ಕೊಡುಗೆಗಳು ಏನು ಅಂತ, ಈ ಕುತುಬ್ ಮಿನಾರ್ ಆಗಿರ್ಬೋದು, ಇವೆಲ್ಲವೂ ಬರುತ್ತೆ ಅಲ್ಲಿ. ಇವೆಲ್ಲದರ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ ನೀವೆಲ್ಲವೂ ಕೂಡ. ಸೊ ನೆಕ್ಸ್ಟ್, ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಪರಿಸ್ಥಿತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ. ಸೇಮ್ ಪ್ರತಿಯೊಂದು ರಾಜಮನೆತನಕ್ಕೂ ಅದರದೇ ಆದಂಥ, ಅಂದರೆ ಅವ್ರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಅದು ಸಾಹಿತ್ಯದಲ್ಲಾಗಿರ್ಬೋದು, ಕಲೆಯಲ್ಲಾಗಿರ್ಬೋದು, ಮತ್ತು ವಾಸ್ತುಶಿಲ್ಪದಲ್ಲಾಗಿರ್ಬೋದು, ಅವೆಲ್ಲವನ್ನು ಓದ್ಕೊಳ್ಬೇಕು. ನೆಕ್ಸ್ಟು, ಭಾರತದ ಮತ ಪ್ರವರ್ತಕರು, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ಅಂತೂ ಕೇಳ್ತಾರೆ. ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿ, ಶಂಕರಾಚಾರ್ಯ ಬಗ್ಗೆ ಆಗಿರ್ಬೋದು, ಮಧ್ವಾಚಾರ್ಯ ಬಗ್ಗೆ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಬಸವೇಶ್ವರ, ಇವಿಷ್ಟು ಜನರಲ್ಲಿ ಯಾರಾದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನ ಇದ್ದೇ ಇರುತ್ತೆ. ಅದು ದ್ವೈತ ಸಿದ್ಧಾಂತ ಆಗಿರ್ಬೋದು, ಅದ್ವೈತ ಆಗಿರ್ಬೋದು, ವಿಶಿಷ್ಟಾದ್ವೈತ ಆಗಿರ್ಬೋದು, ಶಕ್ತಿ ವಿಶಿಷ್ಟಾದ್ವೈತ ಆಗಿರ್ಬೋದು, ಹೀಗೆಲ್ಲ. ಸೊ ಇವರ ಒಂದು ಲೈಫ್ ಮತ್ತೆ ಕಾಂಟ್ರಿಬ್ಯೂಷನ್ ಬಗ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ವಿಜಯನಗರ ಸಾಮ್ರಾಜ್ಯ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ. ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಅದು ಹೇಗೆ ಫಸ್ಟು ಉಗಮ ಆಗುತ್ತೆ ಅಥವಾ ಬೆಳವಣಿಗೆ ಆಗುತ್ತೆ, ಕಾರಣಕರ್ತರು ಯಾರು, ಅವರ ಕೊಡುಗೆಯನ್ನು, ಬಂದಂಥ ರಾಜರುಗಳಾಗಿರ್ಬೋದು, ಅವ್ರ ಬಗ್ಗೆ ಎಲ್ಲ ಓದ್ಕೊಳ್ಬೇಕಾಗುತ್ತೆ. ಇನ್ನು ಸೇಮು ಅವರ ಒಂದು ಕಾಲಘಟ್ಟದಲ್ಲಿ ಇದ್ದಂಥ ಧಾರ್ಮಿಕ, ಸಾಹಿತ್ಯಿಕ ಮತ್ತು ಈ ಆರ್ಥಿಕ ಪರಿಸ್ಥಿತಿಗಳ ಹೇಗಿತ್ತು, ಮತ್ತು ಅವ್ರ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂಥ ಕೊಡುಗೆಗಳಾಗಿರ್ಬೋದು, ಅವರು ಜಾರಿಗೆ ತಂದಂಥ ಕೆಲವೊಂದು ಪ್ರೋಗ್ರಾಮ್ಸು, ಅದು ರೆವಿನ್ಯೂ ಆಗಿರ್ಬೋದು, ಮಿಲಿಟರಿ ಫೋರ್ಸ್ ಆಗಿರ್ಬೋದು, ಮತ್ತು ಜಸ್ಟಿಸಲ್ ಆಗಿರ್ಬೋದು, ಮತ್ತು ಸಾಮ್ರಾಜ್ಯದ ಅವನತಿ ಹೇಗಾಯಿತು ಅಂತ ಅದಷ್ಟನ್ನು ಅಲ್ಲಿ ಓದ್ಕೊಳ್ಬೇಕು. ಇನ್ನು ನೆಕ್ಸ್ಟು 17th ಬಂದರೆ ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು. ಇದು ನಿಮಗೆ ಹೊಸ ವರ್ಷನ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ 8th ಮತ್ತು 9th ಅಲ್ಲೇನೋ ಅಹೋಮ್ ರಾಜಮನೆತನ ಅಂತ, ಅಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಇದು. ಮೊಘಲರು ಮತ್ತು ಮರಾಠರು ಸೇಮು, ಅವರವರು ಸಾಮ್ರಾಜ್ಯ ಹೇಗೆ ಉಟ್ಕೊಳ್ತು, ಅಲ್ಲಿ ಬಂದಂಥ ರಾಜರುಗಳು ಕೊಟ್ಟಂಥ ಕೊಡುಗೆಗಳು, ಅವರ ಕಾಲಘಟ್ಟಲಾದಂಥ ಯುದ್ಧಗಳಾಗಿರ್ಬೋದು ಮತ್ತು ಪರಿಣಾಮಗಳು, ಅವರು ಇಡೀ ಸಾಮ್ರಾಜ್ಯಕ್ಕೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ಸು, ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಸೇಮ್ ಇದಂತೂ ಬರುತ್ತೆ. ಜೊತೆಗೆ ಆ ಸಾಮ್ರಾಜ್ಯ ಹೇಗೆ ಅವನತಿ ಆಯಿತು, ಮತ್ತು ಅಲ್ಲಿದ್ದಂಥ ಪೇಶ್ವೆಗಳು ಯಾರ್ಯಾರು ಅಂತ ಅದ್ರ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟು, ಭಕ್ತಿ ಪಂಥ ಹಾಗೂ ಸೂಫಿ ಪಂಥ ಪರಂಪರೆ ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದ ಭಕ್ತಿ ಪರಂಪರೆ, ಉತ್ತರ ಭಾರತದ ಭಕ್ತಿ ಪರಂಪರೆ, ಅಲ್ಲಿ ಯಾರು ಬರ್ತಾರೆ ಅಂತ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಪ್ರಮುಖರು. ನೆಕ್ಸ್ಟು, ಪ್ರತಿಪಾದಕರು ಮತ್ತು ಅವರ ಬೋಧನೆಗಳು ಮತ್ತು ಕಾಂಟ್ರಿಬ್ಯೂಷನ್ಸು, ಮತ್ತು ಈ ಭಕ್ತಿ ಪಂಥ ಜಾರಿಗೆ ಬಂದಮೇಲೆ ಆದಂಥ ಚೇಂಜಸ್ ಎಲ್ಲ ಏನಾಯಿತು ಅಂತ ಆ ಒಂದು ಸಮಾಜದ ಕಾಲಘಟ್ಟದಲ್ಲಿ. ಪ್ರಮುಖ ಸೂಫಿಗಳು ಮತ್ತು ಅವರ ಕೊಡುಗೆಗಳು ಓದ್ಕೊಳ್ಳಿ. ಚಿಸ್ತಿ ಪಂಥ, ರಮಾನಂದ, ಕಬೀರು, ಚೈತನ್ಯ, ಗುರುನಾನಕ್ ಮತ್ತು ಮೀರಾಬಾಯಿ, ಇಷ್ಟು ಬಗ್ಗೆ ಓದ್ಕೊಳ್ಬೇಕಾಗುತ್ತೆ. ಮತ್ತು ಶ್ರೀಮಂತ ಶಂಕರದೇವ ಹಾಗೂ ಮಾಧವದೇವ, ಇದೊಂದು ಸಬ್ ಪಾಯಿಂಟ್ಸ್ ಇದೆ, ಇದನ್ನು ಓದ್ಕೊಳ್ಳಿ, ಎಲ್ಲ ಸಿಗುತ್ತೆ. ಇವೆಲ್ಲವೂ ಕೂಡ ಭಕ್ತಿ ಪಂಥಲ್ಲೇ ಇರ್ತದೆ ಈಗ. ಸೊ ನೆಕ್ಸ್ಟು, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದು ಬಂದ್ಬಿಟ್ಟು ನಿಮಗೆ 9th ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಅವೈಲೇಬಲ್ ಇದೆ. ಇದು ಭಾರತಕ್ಕೆ ಯುರೋಪಿಯನ್ಸ್ ಆಗಮನ ಅಂದರೆ, ಭಾರತಕ್ಕೆ ಯುರೋಪಿಯನ್ನರು ಆಗಮನ ಆದಾಗ ಅಂದರೆ ಯಾರೆಲ್ಲ ಬರೋದು ಅಂತ. ಯುರೋಪಿಯನ್ಸ್ ಅಂದರೆ ಯಾರೆಲ್ಲ ಇಂಡಿಯಾಗೆ ಬರ್ತಾರೆ ಅಂತ. ಅವ್ರು ಬಂದ ಮೇಲೆ ಏನು ಚೇಂಜಸ್ ಆಯಿತು, ಬರಲಿಕ್ಕಿಂತ ಮುಂಚೆ ಹೇಗಿತ್ತು ಇಂಡಿಯಾ, ಬಂದ ಮೇಲೆ ಯಾವ ಥರ ಸುಲಿಗೆಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಆಯಿತು ಅಂತ, ಅವೆಲ್ಲ ಓದ್ಕೊಳ್ಳಿ. ಅಲ್ಲಿ ಪ್ರಮುಖವಾಗಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು ನಡೆದಂಥ ಯುದ್ಧಗಳಂತೂ ಸಾಕಷ್ಟಿದೆ. ಅದು ಕರ್ನಾಟಕ ಯುದ್ಧ ಆಗಿರ್ಬೋದು, ಪ್ಲಾಸಿ ಕದನ ಆಗಿರ್ಬೋದು, ಬಕ್ಸರ್ ಆಗಿರ್ಬೋದು, ದ್ವಿಸರ್ಕಾರ ಪದ್ಧತಿ ಆಗಿರ್ಬೋದು, ಮತ್ತು ಅಲ್ಲಿ ಯಾರೆಲ್ಲ ಐ ಥಿಂಕ್ ಅಧಿಕಾರಿಗಳು ಬರ್ತಾರೆ ಅಂತ ಬ್ರಿಟಿಷ್ ಅವರು, ಅದರೆಲ್ಲದ್ರ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ. ಇನ್ನು 18th ಸೆಂಚುರಿಯಲ್ಲಿ ಇದ್ದಂಥ ಭಾರತ, ಅದ್ರ ಬಗ್ಗೆ ಓದ್ಕೊಳ್ಬೇಕು. ಸೊ 18th ಸೆಂಚುರಿ ಅಂದರೆ ಅಲ್ಲಿ ಯಾರು ಬರ್ತಾರೆ, ಮರಾಠರ ಪ್ರಾಬಲ್ಯ ಇರ್ತದೆ, ಕರ್ನಾಟಕ ಯುದ್ಧಗಳು ಬರುತ್ತೆ, ಬಂಗಾಳದಲ್ಲಿ ಇಂಗ್ಲೀಷರ ಒಂದು ಅಡ್ಮಿನಿಸ್ಟ್ರೇಷನ್ ಆರಂಭ ಆಗುತ್ತೆ. ಇನ್ನು 1757ರಲ್ಲಿ ಪ್ಲಾಸಿ ಕದನ ನಡೀತಿದೆ. ಪ್ಲಾಸಿ ಅಂದರೆ ಒಂದು ಸ್ಥಳ ಅಂತ, ಅಲ್ಲಿ ನಡೆದಂಥ ಕದನವೇ ಪ್ಲಾಸಿ ಕದನ. ಸೊ ಯಾವ ಉದ್ದೇಶಕ್ಕೆ ಪ್ಲಾಸಿ ಕದನ ಆಗುತ್ತೆ, ಎಲ್ಲಿ ನಡೆಯುತ್ತೆ, ಯಾರು ಗೆದ್ರು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಇಸ್ವಿಯಲ್ಲಿ ನಡೀತು, ಇಷ್ಟೇ ಬೇಕಾಗಿರೋದು ನಿಮಗೆ, ಅದನ್ನು ಓದ್ಕೊಳ್ಳಿ. ಸೊ ನೆಕ್ಸ್ಟು, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇದೊಂದು ಭಾಳ ಇಂಪಾರ್ಟೆಂಟ್. ಇದು ಅಲ್ಲಿ ಏನು ಬರುತ್ತೆ ಅಂತ, ಚೇಂಜಸ್, ಬ್ರಿಟಿಷ್ ಆಳ್ವಿಕೆಯನ್ನು ಆರಂಭ ಮಾಡಿದ್ಮೇಲೆ ಯಾವೆಲ್ಲ ಪರಿಣಾಮಗಳಾಗುತ್ತೆ ಅಂತ. ಒಂದು, ಸಿವಿಲ್ ಸರ್ವಿಸಸ್ಸು, ಸೈನ್ಯಾಡಳಿತ, ಪೊಲೀಸ್ ವ್ಯವಸ್ಥೆ, ನಾಗರಿಕ ವ್ಯವಸ್ಥೆ, ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇಲ್ಲೆಲ್ಲ ಬರುತ್ತೆ. ಇಲ್ಲಿ ಮಂಡ್ರೋ ಆಗಿರ್ಬೋದು, ಇವರೆಲ್ಲ ಇಲ್ಲೇ ಬರೋದು. ಈಗ ಇಂಗ್ಲಿಷ್ ಶಿಕ್ಷಣ, ಲಾರ್ಡ್ ವಿಲಿಯಂ ಬೆಂಟಿಂಕು, ವ್ಯಾಪಾರ ಮತ್ತು ವಾಣಿಜ್ಯ, ಆಡಳಿತ ಸುಧಾರಣೆಗಳು, ಭೂ ಕಂದಾಯ ನೀತಿಗಳು, ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಗೆ ನೆರವಾದಂಥ ವಿವಿಧ ಕಾಯ್ದೆಗಳು, ವ್ಯಾಪಾರ ಮತ್ತು ವಾಣಿಜ್ಯ. ನೋಡಿ, ಈ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂದರೆ ಇಷ್ಟೆಲ್ಲ ಆಗುತ್ತೆ, ವಿಷಯಗಳು ಬರುತ್ತೆ ಇಲ್ಲಿ. ಅವೆಲ್ಲವನ್ನ ಸಮಗ್ರವಾಗಿ ಓದ್ಕೊಳ್ಳಬೇಕಾಗುತ್ತೆ ನೀವು. ಸೊ ಇನ್ನು ನೆಕ್ಸ್ಟು, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ. ಸೊ ಹೇಗೆ ವಿಸ್ತರಣೆ ಮಾಡ್ತಾರೆ ಅಂತ, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವಿಲ್ಲೆಸ್ಲಿ, ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಬಂದು ಲಾರ್ಡ್ ಡಾಲೌಸಿ ಜಾರಿಗೆ ತರೋದು, ಅವ್ರ ಬಗ್ಗೆ ಎಲ್ಲ ಓದ್ಕೊಳ್ಬೇಕಾಗುತ್ತೆ ನೀವು. ಸೊ ನೆಕ್ಸ್ಟು ಇದೆ, ಸೊ ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಬೇರೆ ಸಂಸ್ಥಾನಗಳು ಅಂತ, ಅದ್ರ ಬಗ್ಗೆ ಓದ್ಕೊಳ್ಬೇಕು. ಅಲ್ಲಿ ಯಾರು ಬರ್ತಾರೆ, ಮೈಸೂರು ಒಡೆಯರು ಮತ್ತು ಅವರ ಕೊಡುಗೆಗಳು, ಕೆಳದಿ, ಚಿತ್ರದುರ್ಗ, ಯಲಹಂಕ, ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ.
ಸೊ ಆಲ್ಮೋಸ್ಟ್ ಇಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಅಂತ, ಅಲ್ಲಿ ಈ ವಿಮೋಚನೆಗೆ ನಡೆದಂಥ ಹೋರಾಟಗಳು ಅದ್ರ ಬಗ್ಗೆನೂ ಒಂದಷ್ಟು ಪ್ರಶ್ನೆಯನ್ನ ಕೇಳ್ಬೋದು. ಸೊ ಎವ್ರಿ ಟೈಮ್ ಟಿ ಕ್ವೆಶನ್ ಪೇಪರ್, ಅದರಲ್ಲೂ ಬಹಳ ವಿಶೇಷವಾಗಿ ಸೋಷಿಯಲ್ ಸೈನ್ಸ್ ಪತ್ರಿಕೆಯನ್ನು ನೋಡಿದಾಗ ಅದು ಹೇಗೆಲ್ಲ ಚೇಂಜ್ ಆಗುತ್ತೆ ಅಂತ ಯಾರೂ ಊಹೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಆಲ್ಮೋಸ್ಟ್ ಪ್ರತಿ ಸಲ ಕೂಡ ಎಲ್ಲವನ್ನ ಓದ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ನೆಕ್ಸ್ಟು, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು, ಬ್ರಿಟಿಷ್ ಆಳ್ವಿಕೆಗೆ ಯಾವ ರೀತಿಯಾದಂಥ ಪ್ರತಿರೋಧಗಳು ವ್ಯಕ್ತವಾಯಿತು ಅಂತ, ಅವರಿಗೆ ಅಗೇನ್ಸ್ಟ್ ಆಗಿ ಇಲ್ಲಿ ಯಾರೆಲ್ಲ ಉಟ್ಕೊಂಡ್ರು ಅಂತ, ಅವರನ್ನ ಫೇಸ್ ಮಾಡಲಿಕ್ಕೆ, ಅವರ ಅಗೇನ್ಸ್ಟ್ ಆಗಿ ಯುದ್ಧ ಮಾಡಲಿಕ್ಕೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನು, ಅಪ್ಪ ಮಕ್ಕಳು ಓದ್ಕೊಳ್ಳಿ, ದೊಂಡಿಯವಾಗು, ಕಿತ್ತೂರಾಣಿ ಚೆನ್ನಮ್ಮನ ಬಂಡಾಯ, ಸಂಗೊಳ್ಳಿ ರಾಯಣ್ಣ, ಅಮರಸುಳ್ಯ ಬಂಡಾಯ, ಪುಟ್ಟ ಬಸಪ್ಪನ ದಂಗೆ, ಸುರಪುರ ಮತ್ತು ಕೊಪ್ಪಳದ ಬಂಡಾಯ, ಹಲಗಲಿ ಬೆಡ್ರ ದಂಗೆ ಅಂತಿದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಲಗಲಿ ಬೆಡ್ರ ದಂಗೆ ಬಗ್ಗೆ ಬಹಳ ಪ್ರಮುಖವಾಗಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಅಲ್ಲಿ ಬ್ರಹ್ಮ ಸಮಾಜ ಬರುತ್ತೆ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಅಲಿಗರ್ ಚಳವಳಿ, ರಾಮಕೃಷ್ಣ ಮಿಷನ್ನು, ವಿವೇಕಾನಂದರು ಕೂಡ ಅಲ್ಲೇ ಬರ್ತಾರೆ, ಓದ್ಕೊಳ್ಬೇಕಾಗತ್ತೆ. ಥಿಯೋಸಾಫಿಕಲ್ ಸೊಸೈಟಿ ಮತ್ತು ಶ್ರೀ ನಾರಾಯಣ ಗುರು ಅಂತ ಹೇಳ್ಬಿಟ್ಟು ಇವೆಲ್ಲವನ್ನ ಓದ್ಕೊಳ್ಬೇಕಾಗತ್ತೆ. ಇನ್ನು 1857, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟು, ಸಿಪಾಯಿ ದಂಗೆ. ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ, ಬ್ರಿಟಿಷರು ಅದನ್ನ ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಇದು ನಡೀಲಿಕ್ಕೆ ರೀಸನ್ಸ್ ಏನು, ಆ ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ ಹೇಗಿತ್ತು, ತಕ್ಷಣದ ಕಾರಣ ಏನು, ಮಿಲಿಟರಿ ರೀಸನ್ಸ್ ಏನು, ರಾಜಕೀಯ ಕಾರಣಗಳೇನು, ಆರ್ಥಿಕ ಕಾರಣ ಏನು, ಇವೆಲ್ಲವೂ ವೆರಿ ಇಂಪಾರ್ಟೆಂಟ್. ಪರಿಣಾಮ ಏನು ಅಂತ, ಈ ದಂಗೆ ಇದಾದಂಥ ಎಫೆಕ್ಟು ಅದು ಹೇಗೆಲ್ಲ ವ್ಯಾಪ್ತಿ ಅದರ ಎಷ್ಟು ಮಟ್ಟಿಗಿತ್ತು ಅಂತ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟು, ಸ್ವಾತಂತ್ರ್ಯ ಹೋರಾಟ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ವಾತಂತ್ರ್ಯ ಹೋರಾಟ. 1885ರಿಂದ 1919ರವರೆಗಿನ ಪ್ರಮುಖ ಘಟನೆಗಳು, ಅಂದರೆ ಅಪ್ ಟು 1885 ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಅಲ್ಲಿ ಎಒ ಯುಮ್ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ, ಅವ್ರು ಸ್ಥಾಪನೆ ಮಾಡುವಂಥದ್ದು. ಸೊ ಅಲ್ಲಿಂದ ಹಿಡಿದು 1919ರವರೆಗೆ ಯಾವೆಲ್ಲ ಇನ್ಸಿಡೆಂಟ್ ಆಯಿತು ಅಂತ ಅವೆಲ್ಲವನ್ನು ಓದ್ಕೊಳ್ಬೇಕು. ಮತ್ತು ಗ್ರೌತ್ ಏನಾಯಿತು ಅಂತ 1919ರಿಂದ 1947ರವರೆಗಿನ ಪ್ರಮುಖ ಘಟನೆ ಮತ್ತು ಬೆಳವಣಿಗೆಗಳು. ಆಲ್ಮೋಸ್ಟ್ ಇಲ್ಲಿ ಮಹಾತ್ಮ ಗಾಂಧಿ ಬರುತ್ತೆ ಅಚೀವ್ಮೆಂಟ್ಸ್ ಎಲ್ಲ ಅಲ್ಲಿ ಓದ್ಕೊಳ್ಬೇಕು. ಅಪ್ ಟು 19ರಿಂದ 47 ಅದೊಂದು ಎರ, ಅದು ಗಾಂಧಿ ಯುಗ ಅಂತ ಹೇಳ್ತಿರೋದನ್ನ ನೀವು ಅಲ್ಲಿವರೆಗೂ ಓದ್ಕೊಳ್ಬೇಕು ಅದನ್ನ. ಸ್ವಾತಂತ್ರ್ಯೋತ್ತರ ಭಾರತ ಅಂತ, ಇಲ್ಲಿ ಸ್ವಾತಂತ್ರ್ಯೋತ್ತರ ಭಾರತ ಅಂತ ಬಂದಾಗ ಸಾಫ್ಟ್ವೇರ್ ವರ್ಡ್ಸ್ ಏನೆಲ್ಲ ಸಮಸ್ಯೆಗಳಾಯಿತು ಅಂತ, ಇನ್ನು ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರ ರಾಜ್ಯಗಳ ರಚನೆ ಇವೆಲ್ಲ ಓದ್ಕೊಳ್ಬೇಕು. ಇನ್ನು ನೆಕ್ಸ್ಟು, ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಕರ್ನಾಟಕದ ಏಕೀಕರಣ ಹೇಗಾಯಿತು ಮತ್ತು ಅಲ್ಲಿ ರೈಸ್ ಆದಂತೆ ಕೆಲವೊಂದು ಗಡಿ ವಿವಾದಗಳು, ಅಲ್ಲಿ ಚಾರಿತ್ರಿಕ ಹಿನ್ನೆಲೆ, ಪತ್ರಿಕೋದ್ಯಮ ಮತ್ತು ಸಾಹಿತ್ಯಿಕ ಪಾತ್ರ, ಏಕೀಕರಣ ಚಳವಳಿಯ ಹಂತಗಳು, ಏಕೀಕರಣೋತ್ತರ ಕರ್ನಾಟಕ ಮತ್ತು ಗಡಿ ವಿವಾದಗಳು, ಅಲ್ಲಿ ಏನೆಲ್ಲ ಸಮಸ್ಯೆಗಳಾಯಿತು ಅಂತ ಓದ್ಕೊಳ್ಬೇಕಂದ್ರೆ ಯಾರ್ದೆಲ್ಲ ಪಾತ್ರ ಇದೆ ಅಂತ ಅಲ್ಲಿ ಗಡಿ ವಿವಾದಗಳು ಅಂತ ಬಂದಾಗ. ಇನ್ನು ಕರ್ನಾಟಕದ ಸಮಾಜಮುಖಿ ಚಳವಳಿಕೆಗಳು, ಸಮಾಜಕ್ಕೆ ಪೂರಕವಾಗಿ ಮಾಡಿದ ಚಳವಳಿಗಳು ಸಮಾಜಮುಖಿ ಚಳವಳಿ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಬಹಳ ಪ್ರಮುಖವಾಗಿ ಪರಿಸರ ಚಳವಳಿ ಬಗ್ಗೆ ಓದ್ಕೊಳ್ಳಿ, ಮಹಿಳಾ ಚಳವಳಿ, ರೈತ ಚಳವಳಿ, ದಲಿತ ಚಳವಳಿ, ಕನ್ನಡ ಕಾವಲು ಚಳವಳಿ, ಗೋಕಾಕ್ ಚಳವಳಿ. ಹಾಗಾಗಿ ಗೋಕಾಕ್ ಚಳವಳಿ ಬಗ್ಗೆ ನಿಮಗೆಲ್ಲ ಐಡಿಯಾಸ್ ಇದ್ದೇ ಇರುತ್ತೆ. ಬಟ್ ಏನೇ ಇದ್ರೂ ಕೂಡ ಎಲ್ಲವೂ ನೆನಪಾಗಬೇಕು ಅಂದರೆ ಒಂದ್ಸಲ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳೇಬೇಕಾಗುತ್ತೆ. ಸೊ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಅಂತ, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಅಲ್ಲಿ ಏನು ಬರುತ್ತೆ ಕಾನ್ಸೆಪ್ಟ್ಸು, ಭೂ ಸುಧಾರಣೆಗಳ ಬಗ್ಗೆ ಓದ್ಕೊಳ್ಬೇಕು. ಹಿಂದುಳಿದ ವರ್ಗಗಳ ಆಯೋಗಗಳು, ಪಂಚಾಯತ್ ರಾಜ್ ವ್ಯವಸ್ಥೆ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತ, ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ. ಸೊ ವಿವಿಧ ಕ್ಷೇತ್ರ ಅಂದ್ರೆ ಯಾವ್ದು ಬರುತ್ತೆ, ಸೊ ಡಿಫ್ರೆಂಟ್ ಕೈಂಡ್ ಆಫ್ ಸೆಕ್ಟಾರ್ಸ್. ಫಾರ್ ಎಕ್ಸಾಂಪಲ್ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, ಸಮೂಹ ಮಾಧ್ಯಮಗಳಾಗಿರ್ಬೋದು, ಜೈವಿಕ ತಂತ್ರಜ್ಞಾನ, ಅಗ್ರಿಕಲ್ಚರಲ್ ಮತ್ತು ಇಂಡಸ್ಟ್ರಿ, ಕೈಗಾರಿಕೆಗಳ ಅಭಿವೃದ್ಧಿ, ಇದೆಲ್ಲದರ ಬಗ್ಗೆ ಓದ್ಕೊಳ್ಬೇಕು. ಸೊ ಕರ್ನಾಟಕದ ವಿವಿಧ ಕ್ಷೇತ್ರಗಳು ಅಂದ್ರೆ ಇದೇ ಬರೋದು ನಿಮಗೆ, ಸಮೂಹ ಮಾಧ್ಯಮ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿಗಳು. ಸೊ ಯಾರ ಕೊಡುಗೆ ಇದೆ, ಯಾವಾಗ ಅಭಿವೃದ್ಧಿ ಆಯಿತು, ಏನು ಚೇಂಜಸ್ ಆಯಿತು, ಇವೆಲ್ಲವೂ ತಂತ್ರಜ್ಞಾನ ಬಂದ ನಂತರದಲ್ಲಿ ಅದನ್ನ ಓದ್ಕೊಳ್ಳಿ. ನೆಕ್ಸ್ಟು, ಜಗತ್ತಿನ ಪ್ರಮುಖ ಘಟನೆಗಳು, ವೆರಿ ಇಂಪಾರ್ಟೆಂಟು. ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರಿಲಿಜನ್ಗಳು ಅಂದರೆ ನೋಡಿ ಇಲ್ಲಿ ಹೇಳ್ಬಿಟ್ಟು ಯಹೂದಿ ರಿಲಿಜನ್ ಅಂತ ಹೇಳಿದರೆ, ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ, ರಿಲಿಜಿಯಸ್ ಯುದ್ಧಗಳು, ಮಂಗೋಲ್ರು, ಅಟೋಮನ್ ಟರ್ಕರು ಮತ್ತು ಇತಿಹಾಸದ ಕಾಲಗಣನೆ. ಅಂದರೆ ಈ ಜಗತ್ತಿನ ಪ್ರಮುಖ ಘಟನೆಗಳು ಅಂದರೆ ಇಷ್ಟು ಕಾನ್ಸೆಪ್ಟ್ ಕ್ಲಬ್ ಆಗುತ್ತೆ ಇಲ್ಲಿ. ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ ಇವೆಲ್ಲವೂ ಕೂಡ ರಿಲಿಜನ್ಗಳು. ಸೊ ಇದ್ರ ಮಧ್ಯೆ ನಡೆದಂಥ ಯುದ್ಧಗಳು ಓದ್ಕೊಳ್ಬೇಕು. ಇನ್ನು ಮಂಗೋಲಿಯನ್ಸ್ ಬರ್ತಾರೆ, ಇಲ್ಲಿ ಆಟೋಮನ್ ಟರ್ಕರ್ ಬರ್ತಾರೆ, ಮತ್ತು ಇತಿಹಾಸದ ಕಾಲಗಣನೆಯನ್ನ ಅವರು ಹೇಗೆ ಹೇಳಿದ್ರು, ಏನು ಕಾಲಗಣನೆ ಅಂತಂದ್ರೆ ಅಂತ ಅದ್ರ ಬಗ್ಗೆ ನಿಮಗೆ ಸಮಗ್ರವಾಗಿ ಮಾಹಿತಿ ಬರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ, ರೆಫರ್ ಮಾಡ್ಕೊಳ್ಳಿ ಇದನ್ನ. ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು ಮಧ್ಯಯುಗ ಅಂತಿದೆ. ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು ಮಧ್ಯಯುಗ ಅಂತ ಕೊಟ್ಟಿದೆ. ಅದರಲ್ಲಿ
ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಇವೆಲ್ಲ ಬರುತ್ತೆ ನಿಮಗೆ. ಪುನರುಜ್ಜೀವನದ ಪಿತಾಮಹ ಯಾರು, ಪುನರುಜ್ಜೀವನ ಏನಕ್ಕೆ ಅದು ಆರಂಭ ಆಗುತ್ತೆ, ರೀಸನ್ಸ್ ಏನು, ಅವೆಲ್ಲ ನಿಮಗೆ ಬುಕ್ಕಲ್ಲೇ ಸಿಗುತ್ತೆ, ಓದ್ಕೊಳ್ಳಿ. ಇನ್ನು ಧಾರ್ಮಿಕ ಸುಧಾರಣೆಗಳು. ಇನ್ನು ನೆಕ್ಸ್ಟ್ ಇಲ್ಲಿ ಯುರೋಪ್ ಅಂತ ಹೇಳಿದ್ದಾರೆ ಈಗ, ದಟ್ ಈಸ್ ಯುರೋಪ್. ಇಲ್ಲಿ ಯಾವೆಲ್ಲ ವಿಷಯಗಳು ಓದ್ಕೊಳ್ಬೇಕು ಅಂತ ಯುರೋಪ್ ಖಂಡ ಅಂತ ಬಂದಾಗ, ಭೌಗೋಳಿಕ ಅನ್ವೇಷಣೆಗಳು, ಕೈಗಾರಿಕಾ ಕ್ರಾಂತಿ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸ್ನ ಮಹಾಕ್ರಾಂತಿ, ಇಟಲಿ ಮತ್ತು ಜರ್ಮನಿ ಏಕೀಕರಣ. ಇಟಲಿ ಮತ್ತು ಜರ್ಮನಿ ಅಂತ ಬಂದಾಗ ಅಲ್ಲೊಂದಿಬ್ರು ಸರ್ವಾಧಿಕಾರಿಗಳು ಬರ್ತಾರೆ ಅಲ್ಲಿ. ಸೊ ಒಂದು ಹಿಟ್ಲರು, ಇನ್ನೊಂದು ಬೆನಿಟೋ ಮುಸ್ಲೋನಿ ಅಂತ. ಅವ್ರ ಬಗ್ಗೆನೂ ಒಂದಷ್ಟು ವಿಷಯಗಳನ್ನ ಕಲೆ ಹಾಕಿ ಓದ್ಕೊಳ್ಳಿ. ಇನ್ನು ಆಧುನಿಕ ಯುರೋಪ್, ಮಾಡರ್ನ್ ಯುರೋಪ್ನಲ್ಲಿ ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆ, ಭೂ ಸಂಶೋಧನೆಗಳು, ರಿಲಿಜನ್ ಸುಧಾರಣೆ, ಪ್ರತಿ ಸುಧಾರಣೆ ಚಳುವಳಿಗಳು ಮತ್ತು ಕೈಗಾರಿಕಾ ಕ್ರಾಂತಿ, ಇವಿಷ್ಟನ್ನು ಓದ್ಕೊಳ್ಬೇಕು. ಸೊ ಪ್ರತಿಯೊಂದು ಪಾಠದಲ್ಲೂ ಇವೆಲ್ಲ ಸಿಗುತ್ತೆ ನಿಮಗೆ, ಅದನ್ನ ಓದ್ಕೊಳ್ಳಿ. ಇನ್ನು ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಅಂತ ಹೇಳಿದರೆ, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಇಲ್ಲಿ ಯಾವ್ದು ಬರುತ್ತೆ? ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸಿನ ಮಹಾಕ್ರಾಂತಿ, ಇಟಲಿ ಏಕೀಕರಣ, ಜರ್ಮನಿಯ ಏಕೀಕರಣ. ಆಲ್ಮೋಸ್ಟ್ ಅಂದ್ರೆ ಇದನ್ನ ಒಂದೇ ರೀತಿ ನೀವು ಕಾನ್ಸೆಪ್ಟ್ ಅಲ್ಲಿ ಓದ್ಕೊಂಡಿದ್ದೆ ಆದ್ರೆ ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ವಿಷಯಗಳು ನಿಮಗೆ ಕ್ಲಬ್ ಆಗ್ಬಿಡುತ್ತೆ. ಅಂದ್ರೆ ಜರ್ಮನಿ ಏಕೀಕರಣ ಹೇಗಾಯಿತು ಮತ್ತು ಇಟಲಿ ಏಕೀಕರಣ ಹೇಗಾಯಿತು ಅಂತ ಅಷ್ಟೇ ಇಲ್ಲಿ. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಮಹಾಯುದ್ಧಗಳು, ಅದು ಪ್ರಥಮ ಮಹಾಯುದ್ಧ ಆಗಿರ್ಬೋದು, ದ್ವಿತೀಯ ಮಹಾಯುದ್ಧ ಆಗಿರ್ಬೋದು. ಈ ಯುದ್ಧಗಳು ಆರಂಭ ಆಗಲಿಕ್ಕೆ ಕಾರಣ ಏನು, ಯಾರ ನಡುವೆ ನಡೀತಿದೆ, ಯಾವ ಉದ್ದೇಶಕ್ಕಾಗುತ್ತೆ, ಮತ್ತೆ ಸರ್ವಾಧಿಕಾರಿಗಳ ಉದಯ ಹೇಗಾಗುತ್ತೆ. ಸೊ ಈ ಮಹಾಯುದ್ಧಗಳಲ್ಲಿ ನಮ್ಮ ಭಾರತದ ಪಾತ್ರ, ಇವೆಲ್ಲವನ್ನ ಓದ್ಕೊಳ್ಬೇಕಾಗುತ್ತೆ. ಇದಿಷ್ಟು ನಿಮ್ಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ನೋಡಿ, ಹೆಚ್ಚು ಕಡಿಮೆ 25 ನಿಮಿಷ ಆಗೋಯ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು. ಇನ್ನು ಜಾಗ್ರಫಿಗೆ ಬಂದೇ ಇಲ್ಲ, ಈಗ ಇಲ್ಲಿಂದ ಜಾಗ್ರಫಿಗೆ ಬರಬೇಕು. ಅದಕ್ಕೆ ತುಂಬಾ ಜನ 2024ರಲ್ಲಿ ಸಿಲೆಬಸ್ ಬಿಟ್ಟಾಗ, ಏನ್ ಸರ್ ಇಷ್ಟು ಸಿಲೆಬಸ್ ಇದೆ, ಟೈಮ್ ಕಡಿಮೆ ಇದೆ, ಇಷ್ಟು ಸಿಲೆಬಸ್ ಕೊಟ್ಟಿದ್ರಲ್ಲ, ಹೆಂಗೆ ಇವೆಲ್ಲ ನಾವು ಪ್ರಿಪೇರ್ ಆಗ್ಲಿಕ್ಕೆ ಆಗುತ್ತೆ ಅಂತ. ಸೊ ಅದಕ್ಕೆ ಹೇಳೋದು, ನೋಟಿಫಿಕೇಶನ್ ಕಾಯಬಾರ್ದು, ಸುಮ್ಮನೆ ಓದ್ತಾ ಇರ್ಬೇಕಷ್ಟೇ, ಆಂಬಿಷನ್ಸ್ ಇಟ್ಕೊಂಡು ನೀವು. ಇನ್ನು ಜಾಗ್ರಫಿಯಲ್ಲಿ ಕ್ವಿಕಾಗಿ ಮುಗಿಸ್ಬಿಡ್ತೀನಿ ಎಲ್ಲವನ್ನ. ಈ ನೋಡಿ, ನಿಮ್ಗೆ ಜಾಗ್ರಫಿಯಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಪಾಠಗಳಿದೆ ಯಥಾವತ್ತಾಗಿ ಅದನ್ನೇ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ ಇಲ್ಲಿ ಸಿಲೆಬಸ್ ಅಲ್ಲಿ, ಇನ್ನೇನು ಬದಲಾವಣೆ ಇಲ್ಲ ಈಗ. ಫಾರ್ ಎಕ್ಸಾಂಪಲ್ ಗ್ಲೋಬ್ ಮತ್ತು ನಕಾಶೆಗಳು, ಅಲ್ಲಿ ಏನೆಲ್ಲ ಓದ್ಬೇಕು ನೀವು? ಗ್ಲೋಬ್ ಬಗ್ಗೆ ಓದ್ಕೊಳ್ಬೇಕು, ಅರ್ಥ, ಲಕ್ಷಣಗಳು, ಅದನ್ನ ಹೆಂಗೆ ಯುಟಿಲೈಸ್ ಮಾಡಬೇಕು, ನಕ್ಷೆಗಳು, ನಕಾಶೆಗಳ ವಿಧಗಳಾಗಿರ್ಬೋದು, ನಕ್ಷೆಯ ಮೂಲಾಂಶಗಳು, ಅದನ್ನ ಹೇಗೆ ಅದರ ಉಪಯೋಗಗಳು ಓದ್ಕೊಳ್ಬೇಕು, ಭೌಗೋಳಿಕ ಸಂಕೇತಗಳು, ಮತ್ತೆ ನಕಾಶೆಯನ್ನ ಯಾವ ರೀತಿ ಓದ್ಬೇಕು ಅದಷ್ಟನ್ನು. ಇನ್ನು ನೆಕ್ಸ್ಟ್ ದ ಸ್ಟ್ರಕ್ಚರ್ ಆಫ್ ಲ್ಯಾಂಡ್, ಭೂಮಿಯ ಸ್ವರೂಪ, ಅದರಲ್ಲಿ ಪ್ರಮುಖ ಭೂಸ್ವರೂಪಗಳ ವಿಧಗಳಾಗಿರ್ಬೋದು, ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು, ಅಷ್ಟನ್ನು ಓದ್ಕೊಳ್ಬೇಕು. ಭೂಮಿ ನಮ್ಮ ಜೀವಂತ ಗ್ರಹ, ಭೂಮಿಯನ್ನ ಜೀವಂತ ಗ್ರಹ ಅಂತಾರೆ, ನೀಲಿ ಗ್ರಹ ಅಂತಾರೆ. ಭೂಮಿಗೆ ಹಲವಾರು ನೇಮ್ಸ್ ಇರುತ್ತೆ, ಅವೆಲ್ಲವೂ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ, ಅದು ಓದ್ಕೊಳ್ಳಿದನ್ನ. ಅಲ್ಲಿ ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿ, ಅಕ್ಷಾಂಶಗಳು, ರೇಖಾಂಶಗಳು, ಸ್ಥಾನಿಕ ವೇಳೆ, ಪ್ರಮಾಣ ವೇಳೆ, ವೇಳಾವಲಯಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ಆಮೇಲೆ ಅಕ್ಷಾಂಶಗಳು, ರೇಖಾಂಶಗಳು, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾವುದೋ ಒಂದು ಮ್ಯಾಪ್ ಕೊಟ್ಬಿಟ್ಟು ಅಲ್ಲಿ ಅಕ್ಷಾಂಶಗಳನ್ನ ಲೊಕೇಟ್ ಮಾಡಿ ಅಂತಾರೆ, ಅಕ್ಷಾಂಶಗಳನ್ನ ಐಡೆಂಟಿಫೈ ಮಾಡಿ ಅಂತಾರೆ. ಹಾಗಾಗಿ ರೇಖಾಂಶ ಮತ್ತು ಅಕ್ಷಾಂಶಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ಜಾಗ್ರಫಿ ಬುಕ್ಕಲ್ಲಿದೆ. ಇನ್ನು ಶಿಲಾಗೋಳ, ವಾಯುಗೋಳ, ಜಲಗೋಳ ಮತ್ತೆ ಜೀವಗೋಳ, ಆಲ್ಮೋಸ್ಟ್ ಇವೆಲ್ಲದರ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಶಿಲಾಗೋಳ ಅಂದ್ರೆ ಏನು, ಅದರ ಮೀನಿಂಗು, ಅದರ ವಿಧಗಳು, ಅದು ಹೇಗೆ ರಚನೆ ಆಯಿತು, ಅದರ ಸಂಯೋಜನೆ, ಶಿಲೆಗಳ ಭೂಕವಚ ಶಕ್ತಿಗಳು, ಎಲ್ಲಾ ಗೋಳಕ್ಕೂ ಇದೇ ಬರುತ್ತೆ. ಅದನ್ನ ಸಮಗ್ರವಾಗಿ ಓದ್ಕೊಳ್ಬೇಕು ನೀವು. ಸೊ ನೆಕ್ಸ್ಟ್ ಹಂಗೆ ಸ್ಕಾಲ್ ಅಪ್ ಮಾಡಿದ್ರೆ, ಈಗ ನಮ್ಮ ರಾಜ್ಯ ಕರ್ನಾಟಕ ಮತ್ತು ಪ್ರಾಕೃತಿಕ ವಿಭಾಗಗಳು ಅಂತ ಇದೆ, ಈಗ ಅದನ್ನು ಓದ್ಕೊಳ್ಬೇಕು. ಹೆಸರಿನ ಹಿನ್ನೆಲೆ, ಭೌಗೋಳಿಕ ಸ್ಥಾನ, ವಿಸ್ತೀರ್ಣ ಮತ್ತು ಪ್ರಾಕೃತಿಕ ವಿಭಾಗಗಳು, ಅದು ಹೇಗೆ ಬಂತು ಅಂತ, ಹಿನ್ನೆಲೆ ಹೇಗೆ ಬಂತು ಅಂತ, ಮತ್ತೆ ಅದರ ವಿಸ್ತೀರ್ಣ, ಅದರ ಡಿವಿಷನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಇನ್ನು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಅಥವಾ ವೈವಿಧ್ಯ ಅಂತ, ಇಲ್ಲಿ ವಾಯುಗುಣ ಬರುತ್ತೆ, ವಾಯುಗುಣದ ಋತುಗಳು ಬರುತ್ತೆ. ಇನ್ನು ಕರ್ನಾಟಕದ ಮಣ್ಣುಗಳು ಬರುತ್ತೆ, ಆ ಮಣ್ಣುಗಳ ಕ್ಲಾಸಿಫಿಕೇಶನ್ ಓದ್ಕೊಳ್ಳಿ ನಿಮಗೆ. ಜೇಡಿ ಮಣ್ಣು, ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಮರುಭೂಮಿ ಮಣ್ಣು, ಪರ್ವತಜನಿತ ಮಣ್ಣು, ಮತ್ತೆ ಯಾವ್ಯಾವ ಮಣ್ಣು ಎಲ್ಲೆಲ್ಲಿ ಎಷ್ಟೆಷ್ಟು ಸಂಗ್ರಹ ಆಗಿದೆ, ಆ ಮಣ್ಣಲ್ಲಿ ಯಾವ್ಯಾವ ಬೆಳೆನೇ ಬೆಳೆಯಲಾಗುತ್ತೆ, ಯಾವ್ಯಾವ ಬೆಳೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಮಣ್ಣುಗಳು ವಹಿಸುತ್ತೆ ಅಂತ, ಅದನ್ನ ಓದ್ಕೊಳ್ಳಿ. ಮತ್ತೆ ಪ್ರಾಣಿ ಸಂಪತ್ತು, ಇಲ್ಲಿ ಕರ್ನಾಟಕದ ಜಲ ಸಂಪನ್ಮೂಲಗಳಲ್ಲಿ ಕರ್ನಾಟಕದ ನದಿಗಳು ಬರುತ್ತೆ, ಕರ್ನಾಟಕದ ನೀರಾವರಿ ಮತ್ತೆ ಜಲವಿದ್ಯುತ್ ಶಕ್ತಿ. ಇಲ್ಲಿ ಮೇಯ್ನು ಶಿವನ ಸಮುದ್ರ, ಅಂದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ಯಾವ್ಯಾವ ಜಲವಿದ್ಯುತ್ ಶಕ್ತಿಗಳಿದೆ ಅಂತ ಅದನ್ನ ನೋಡ್ಕೊಳ್ಳಿದನ್ನ. ಇನ್ನು ಕರ್ನಾಟಕದ ಭೂ ಸಂಪತ್ತಲ್ಲಿ ಭೂ ಬಳಕೆ ಆಗಿರ್ಬೋದು, ಕರ್ನಾಟಕದ ಭೂ ಬಳಕೆಯ ಮಾದರಿಗಳಾಗಿರ್ಬೋದು, ವ್ಯವಸಾಯ, ಕರ್ನಾಟಕದ ಪ್ರಮುಖ ಬೆಳೆಗಳು, ಅದ್ರ ಬಗ್ಗೆ ಓದ್ಕೊಳ್ಬೇಕು. ಇನ್ನು ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ದೊರೆಯತಕ್ಕಂಥ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ, ಕರ್ನಾಟಕದ ಪ್ರಮುಖ ಖನಿಜಗಳ ಹಂಚಿಕೆ ಮತ್ತು ಉತ್ಪಾದನೆ, ಅಷ್ಟು ಓದ್ಕೊಳ್ಬೇಕು. ನೋಡಿ, ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಖನಿಜ ಸಂಪನ್ಮೂಲಗಳು ಅಂತ ಬಂದಾಗ ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಬರ್ತಕ್ಕಂಥ ಖನಿಜಗಳ ಪರಿಚಯ ಮಾಡ್ಕೊಳ್ಬೇಕು, ಅಂದ್ರೆ ಓದ್ಕೊಳ್ಳಿ ಅಂತ, ಅವುಗಳ ಪ್ರಾಮುಖ್ಯತೆ. ಇನ್ನು ಕರ್ನಾಟಕದ ಪ್ರಮುಖ ಖನಿಜಗಳ ಹಂಚಿಕೆ ಹಾಗೂ ಉತ್ಪಾದನೆ, ಇವಿಷ್ಟನ್ನು ನೀವು ಇಲ್ಲಿ ಓದ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೇಗಿದೆ ಅಂತ, ಅದರಲ್ಲಿ ವಿಧಗಳು ಓದ್ಕೊಳ್ಬೇಕು. ಯಾವ್ಯಾವ ಸಾರಿಗೆ ಬರುತ್ತೆ,
ರೈಲು ಸಾರಿಗೆ ಬರುತ್ತೆ, ರಸ್ತೆ ಸಾರಿಗೆ ಬರುತ್ತೆ, ವಾಯು ಸಾರಿಗೆ ಬರುತ್ತೆ, ಜಲ ಸಾರಿಗೆ ಬರುತ್ತೆ. ಈ 4 ಟೈಪ್ಸನ್ನು ನೀಟಾಗಿ ಓದ್ಕೊಳ್ಳಿ. ಇನ್ನು ಇಂಡಸ್ಟ್ರೀಸ್, ಕರ್ನಾಟಕದ ಇಂಡಸ್ಟ್ರೀಸ್, ಅದರಲ್ಲಿ ಇಂಪಾರ್ಟೆನ್ಸ್ ಓದ್ಕೊಳ್ಬೇಕು, ಮಹತ್ವ. ಇನ್ನು ಯಾವ್ಯಾವ ಝೋನ್ಸ್ ಬರುತ್ತೆ ಅಂತ ಇಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ಬೋದು. ಇನ್ನು ಹತ್ತಿ ಬಟ್ಟೆ, ಸಕ್ಕರೆ, ಸಿಮೆಂಟ್, ಕಾಗದ ಕೈಗಾರಿಕೆ. ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆ ಕೇಂದ್ರ ಅಂತ ಕೊಟ್ಟಿದೆ. ಅದ್ರ ಬಗ್ಗೆ ಓದ್ಕೊಳ್ಬೇಕು. ಏನಕ್ಕೆ ಬೆಂಗಳೂರನ್ನ ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಕೇಂದ್ರ ಅಂತ ನಾವು ಕರಿತೀವಿ ಅಂತ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ಓದ್ಕೊಳ್ಳಿ. ಇನ್ನು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಜಲಪಾತಗಳು, ಗಿರಿಧಾಮಗಳು ಬರುತ್ತೆ, ವನ್ಯಜೀವಿ ಧಾಮಗಳು ಬರುತ್ತೆ, ಐತಿಹಾಸಿಕ ಸ್ಥಳಗಳು ಬರುತ್ತೆ, ಯಾತ್ರಾ ಸ್ಥಳಗಳು ಬರುತ್ತೆ, ಇನ್ನು ಕರ್ನಾಟಕದ ಕೋಟೆಗಳು ಬರುತ್ತೆ. ಇವೆಲ್ಲವನ್ನ ಓದ್ಕೋಬೇಕು. ನಾನು ಹೇಳಿದ್ನಲ್ಲ, ಇಡೀ ಸೋಷಿಯಲ್ ಸೈನ್ಸ್ ಸಿಲೆಬಸ್ ಹೇಗಿದೆ ಅಂದರೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪರಿವಿಡಿಯಲ್ಲಿ ಏನೆಲ್ಲ ಪಾಠವನ್ನು ಕೊಡ್ತಾರೆ ಅಷ್ಟು ಪಾಠವನ್ನು ನೀಟಾಗಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಿಂಟ್ ಮಾಡಿ ಇಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಇಲ್ಲಿ ಎಲ್ಲವನ್ನು ಓದ್ಕೊಳ್ಳಿ ಅಂತ. ಇನ್ನು ಭಾರತ, ಅದರಲ್ಲಿ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಸ್ಥಾನ, ಗಾತ್ರ, ಭಾರತದ ಸ್ಥಾನ, ಭೂಮಿಯರೆಗಳು ಮತ್ತು ನೆರೆಯ ರಾಷ್ಟ್ರಗಳು, ಪ್ರಾಕೃತಿಕ ವಿಭಾಗಗಳು ಅಷ್ಟನ್ನು ಓದ್ಕೊಳ್ಬೇಕು. ಇನ್ನು ಋತುಗಳು ಅಂತ ಬಂದಾಗ ಇಲ್ಲಿ ವಾಯುಗುಣ ಬರುತ್ತೆ, ಅಂದರೆ ಪರಿಸ್ಥಿತಿ ಹೇಗಿರುತ್ತೆ, ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳು, ಅದು ಹೇಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು ಭಾರತದ ಮಣ್ಣುಗಳ ಬಗ್ಗೆ ಹೇಳಿದೆ, ಅಂದರೆ ಯಾವೆಲ್ಲ ಮಣ್ಣುಗಳು ಬರುತ್ತೆ ಓದ್ಕೊಳ್ಬೇಕು, ಅದು ಯಾವ್ಯಾವ ಪ್ರದೇಶಕ್ಕೆ ಹಂಚಿಕೆ ಆಗಿದೆ ಓದ್ಕೊಳ್ಬೇಕು, ನಾನು ಆವಾಗಲೇ ಹೇಳಿದಾಗೆ. ಇನ್ನು ಯಾವ್ಯಾವ ಮಣ್ಣಲ್ಲಿ ಯಾವ್ಯಾವ ಬೆಳೆಯನ್ನು ಹೆಚ್ಚು ಬೆಳೀತಾರೆ ಅದನ್ನು ಓದ್ಕೊಳ್ಳಿ ಅಷ್ಟೇ. ಇನ್ನು ನೆಕ್ಸ್ಟ್ ಹಾಗೆ ಸ್ಕಾಲಪ್ ಮಾಡ್ತೀನಿ ನಾನು. ಮಣ್ಣುಗಳಾದ್ಮೇಲೆ ನೋಡಿ, ಇಲ್ಲಿ ಅರಣ್ಯಗಳ ಬಗ್ಗೆ ಹೇಳಿದ್ದಾರೆ ಇಲ್ಲಿ, ಅಂದರೆ ಫಾರೆಸ್ಟ್ರಿ ಇಲ್ಲಿ ಏನು ಬರುತ್ತೆ ಅಂತ. ಅರಣ್ಯಗಳ ವಿಧಗಳು, ಹಂಚಿಕೆ, ಸಂರಕ್ಷಣೆ ವಿಧಾನಗಳು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಜೈವಿಕ ಸಂರಕ್ಷಣಾ ವಲಯಗಳು, ಇಷ್ಟನ್ನು ಓದ್ಕೊಳ್ಬೇಕು. ಭಾರತದ ಜಲ ಸಂಪನ್ಮೂಲಗಳು, ನೀರಾವರಿ ಮಹತ್ವ, ನೀರಾವರಿ ವಿಧಗಳು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು, ರಾಷ್ಟ್ರೀಯ ವಿದ್ಯುತ್ ಜಾಲ ಮತ್ತು ಮಳೆ ನೀರು ಸಂಗ್ರಹಣೆ, ಇಷ್ಟನ್ನು ಓದ್ಕೊಳ್ಬೇಕು ಇಲ್ಲಿ. ಇನ್ನು ಭಾರತದ ಭೂಬಳಕೆ ಹಾಗೂ ಕೃಷಿ ಅಂತಕ್ಕಂಥ ಪಾಠದಲ್ಲಿ ಸಬ್ ಕಾನ್ಸೆಪ್ಟ್ ನೋಡಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ. ಭಾರತದ ಭೂಬಳಕೆ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಯಾವುದು ಮತ್ತೆ ಅದರ ಪ್ರಕಾರಗಳು, ಅಂದರೆ ವಿಧಗಳು, ದ ಮೀನಿಂಗ್ ಆಫ್ ಅಗ್ರಿಕಲ್ಚರಲ್ ಮತ್ತು ಪ್ರಾಮುಖ್ಯತೆ. ಇನ್ನು ವ್ಯವಸಾಯದ ವಿಧಗಳು ಯಾವ್ದು ಬರುತ್ತೆ, ಬೆಳೆಗಳ ಹಂಚಿಕೆ ಹೇಗಾಗುತ್ತೆ, ಬೆಳೆಗಳ ಮಾದರಿಯನ್ನ ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಯಾವುದು. ಇನ್ನು ವ್ಯವಸಾಯದ ಅವಧಿಗಳು, ಆಹಾರದ ಬೆಳೆಗಳು ಅಂದ್ರೆ ಏನು, ಪಾನೀಯ ಬೆಳೆಗಳು ಅಂದ್ರೆ ಏನು, ಕಮರ್ಷಿಯಲ್ ಕ್ರಾಪ್ಸ್ ಅಂದ್ರೆ ಏನು, ನಾರಿನ ಬೆಳೆಗಳು ಅಂದ್ರೆ ಏನು, ಅದೆಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಇನ್ನು ತೋಟಗಾರಿಕಾ ಬೆಳೆಗಳು, ಇನ್ನು ಪುಷ್ಪ ಬೇಸಾಯ ಅಂದ್ರೆ ಏನು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವೆಲ್ಲ ಟಾಪಿಕ್ಸ್, ಇವೆಲ್ಲವೂ ಕೂಡ ಭಾರತದ ಭೂಬಳಕೆ ಮತ್ತು ಕೃಷಿಯಲ್ಲಿ ಅಷ್ಟನ್ನು ಓದ್ಕೊಳ್ಬೇಕಾಗುತ್ತೆ. ಇನ್ನು ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಅವಾಗಲೇ ಹೇಳಿದೆ, ಇಂಡಿಯಾದಲ್ಲಿ ಬರ್ತಕ್ಕಂಥ ಖನಿಜ ಸಂಪನ್ಮೂಲಗಳು, ಶಕ್ತಿ ಸಂಪತ್ತು ಬಗ್ಗೆ ಎಲ್ಲ ವಿಷಯಗಳನ್ನು ಕಲೆ ಹಾಕ್ಲೇಬೇಕು ಇಲ್ಲಿ. ನಮ್ಮ ಇಂಡಿಯಾದಲ್ಲಿ ಯಾವೆಲ್ಲ ಖನಿಜಗಳು ಅವೈಲೇಬಲ್ ಇದೆ ಓದ್ಕೊಳ್ಬೇಕು. ಪ್ರಮುಖ ಖನಿಜಗಳ ಹಂಚಿಕೆ ಹೇಗಾಗುತ್ತೆ, ಉತ್ಪಾದನೆ, ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು, ಅದರಲ್ಲಿ ಸೌರಶಕ್ತಿ ಬಗ್ಗೆ ಹೇಳಿದ್ದಾರೆ, ಪವನಶಕ್ತಿ ಅವಶ್ಯಕತೆ ಬಗ್ಗೆ ಹೇಳಿದ್ದಾರೆ, ಶಕ್ತಿ ಸಂಪನ್ಮೂಲಗಳ ಕೊರತೆ ಬಗ್ಗೆ ಹೇಳಿದ್ದಾರೆ ಮತ್ತು ಅವುಗಳ ಸಂರಕ್ಷಣೆ ಬಗ್ಗೆ ಹೇಳಿದ್ದಾರೆ. ಪರಿಹಾರಗಳ ಬಗ್ಗೆನೂ ಕೂಡ ಅವರೇ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಶಕ್ತಿ ಸಂಪನ್ಮೂಲಗಳ ಕೊರತೆಗೆ ಕಾರಣಗಳು, ಏನಕ್ಕೆ ಆ ಶಕ್ತಿ ಸಂಪನ್ಮೂಲಗಳು ಕೊರತೆ ಆಗ್ತಾ ಇದೆ, ರೀಸನ್ಸ್ ಏನು, ಮತ್ತೆ ಅದರ ಪರಿಣಾಮ ಏನು ಅಂತ, ಅದರ ಕೊರತೆ ಆದರೆ ಅದನ್ನು ಓದ್ಕೊಳ್ಬೇಕು. ಇನ್ನು ಭಾರತದ ಸಾರಿಗೆ ಬಗ್ಗೆ ಅವಾಗಲೇ ಹೇಳಿದ್ದೀನಿ ನಾನು. ರಸ್ತೆ ಸಾರಿಗೆ ಆಗಿರ್ಬೋದು, ವಾಯು ಸಾರಿಗೆ ಆಗಿರ್ಬೋದು, ಸಂಪರ್ಕ ಸಾಧನಗಳು, ಜಲ ಸಾರಿಗೆ ಆಗಿರ್ಬೋದು, ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಅದರಲ್ಲಿ GPS ಬರುತ್ತೆ, ಇನ್ನೊಂದು JIS ಅಂತ ಬರುತ್ತೆ. GPS ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, JIS ಅಂದರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಅವೆರಡರ ಬಗ್ಗೆನೂ ಓದ್ಕೊಳ್ಳಿ. GIS ಮತ್ತು GPS ಅಂತ ಎರಡು ಬರುತ್ತೆ. ಇನ್ನು ನೆಕ್ಸ್ಟು ಭಾರತದ ಪ್ರಮುಖ ಕೈಗಾರಿಕೆಗಳು ಅಂತ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಂತ. ಅದರಲ್ಲಿ ಇಂಪಾರ್ಟೆನ್ಸ್ ಓದ್ಕೊಳ್ಬೇಕು, ಕೈಗಾರಿಕಾ ಪ್ರದೇಶಗಳು ಓದ್ಕೊಳ್ಬೇಕು, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನು ಓದ್ಕೊಳ್ಳಿ, ವಿವಿಧ ಕೈಗಾರಿಕೆಗಳ ಪರಿಚಯ ಮಾಡ್ಕೊಳ್ಳಿ, ಜ್ಞಾನಾಧಾರಿತ ಕೈಗಾರಿಕೆಗಳಾಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ಓದ್ಕೊಳ್ಳಿ, ಜೈವಿಕ ತಂತ್ರಜ್ಞಾನ ಮತ್ತು ಉನ್ನತ ತಂತ್ರಜ್ಞಾನ, ಇವೆರಡನ್ನೂ ಓದ್ಕೊಳ್ಬೇಕು. ಇನ್ನು ನೈಸರ್ಗಿಕ ವಿಕೋಪಗಳು, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಸಂಬಂಧಪಟ್ಟಿದ್ದು. ಅದರಲ್ಲಿ ಯಾವ್ದು ಬರುತ್ತೆ, ವಿಕೋಪಗಳು ಅಂದರೆ ಚಂಡಮಾರುತ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಕಡಲ ಕೊರೆತ, ಭೂಕಂಪಗಳು, ರೀಸನ್ಸು, ಪರಿಣಾಮಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು, ಇವೆಲ್ಲದರ ಬಗ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ. ಇನ್ನು ಏಷ್ಯಾ ಖಂಡ ಅಂತ ಹೇಳಿದರೆ ಅಂದರೆ ಎಲ್ಲ ಖಂಡಗಳು, ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕ್ ಖಂಡ, ಅಂದರೆ ಎಲ್ಲ ಖಂಡಗಳ ಬಗ್ಗೆನೂ ಓದ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಇವೆಲ್ಲವೂ ಕೂಡ ಜಾಗ್ರಫಿ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ, ಸೋಷಿಯಲ್ ಸೈನ್ಸಲ್ಲಿ. ಯಾಕಂದರೆ ಒಂದೊಂದೇ ನಿಮಗೆ ಸಪ್ರೇಟ್ ಬುಕ್ಸ್ ಮಾಡಿಲ್ಲ, ಇಡೀ ಸೋಷಿಯಲ್ ಸೈನ್ಸಲ್ಲಿ ನಿಮಗೆ ಅಲ್ಲೇ ಕಂಟೆಂಟ್ ಇರುತ್ತೆ. ಈಗ ಫಸ್ಟು ಇತಿಹಾಸ, ಅದಾದಮೇಲೆ ನಿಮಗೆ ಅರ್ಥಶಾಸ್ತ್ರ ಅಂತ ಒಂದು ಕಂಟೆಂಟ್ ಅದಕ್ಕೆ ಸಂಬಂಧಪಟ್ಟಿದ್ದು, ಅದಾದಮೇಲೆ ಜಾಗ್ರಫಿ ಬರುತ್ತೆ, ಅಲ್ಲಿ ಯಾವ ಪಾಠಗಳು ಬರುತ್ತೆ ಅಂತ. ಟೆಕ್ಸ್ಟ್ ಬುಕ್ಗಳು ಕೂಡ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ, ಅವೆಲ್ಲವನ್ನು ಓದ್ಕೊಳ್ಳಿ. ಅಂದರೆ ಎಲ್ಲ ಖಂಡಗಳು, ಫಾರ್ ಎಕ್ಸಾಂಪಲ್ ಈಗ ಏಷ್ಯಾ ಖಂಡ, ಅದರ ವಿಸ್ತೀರ್ಣ ಎಷ್ಟು,
ಅದರ ಸ್ಥಾನ ಎಷ್ಟಿರುತ್ತೆ, ಅದರ ಸನ್ನಿವೇಶ ಎಷ್ಟು, ಮತ್ತು ಪ್ರಾದೇಶಿಕ ವಿಭಾಗಗಳು ಯಾವ್ಯಾವ್ದು ಬರುತ್ತೆ, ಅಲ್ಲಿ ಲಕ್ಷಣಗಳು, ಅಲ್ಲಿ ಬರ್ತಕ್ಕಂಥ ನದಿಗಳು, ಅಲ್ಲಿ ಮಾಡ್ತಕ್ಕಂಥ ವ್ಯವಸಾಯ, ವಾಯುಗುಣ, ನೀರಾವರಿ, ಸಸ್ಯವರ್ಗ, ಖನಿಜ, ಅಂದರೆ ಒಂದು ಖಂಡ ಅಂತ ಬಂದಾಗ ಅಲ್ಲಿ ಯಾವೆಲ್ಲ ವಿಷಯಗಳನ್ನ ಅಧ್ಯಯನ ಮಾಡಬೇಕು ಎಲ್ಲ ಓದ್ಕೊಳ್ಳಿ. ಅದೇ ರೀತಿ ಯುರೋಪು, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಓದ್ಕೊಳ್ಬೇಕಾಗತ್ತೆ. ಇನ್ನು ಆಸ್ಟ್ರೇಲಿಯಾ ಆಗಿರ್ಬೋದು, ಅಂಟಾರ್ಟಿಕಾ ಆಗಿರ್ಬೋದು, ಎಲ್ಲ ಖಂಡಗಳನ್ನ ಕೊಟ್ಬಿಟ್ಟಿದ್ದಾರೆ, ಎಲ್ಲದರ ಬಗ್ಗೆ ಓದ್ಕೊಳ್ಬೇಕು. ಸೊ ಇಲ್ಲಿಂದ ನೋಡಿ, ಈಗ ಸಿವಿಕ್ಸ್ ಸ್ಟಾರ್ಟ್ ಆಗುತ್ತೆ. ಸಿವಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್, ಪೌರನೀತಿ ಮತ್ತು ರಾಜ್ಯಶಾಸ್ತ್ರ. ಸೊ ಇಲ್ಲಿ ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್ ಗೊತ್ತೇ ಇದೆ, ಅದರ ಇಂಪಾರ್ಟೆನ್ಸ್ ಓದ್ಕೊಳ್ಳಿ ಸ್ಟಾರ್ಟಿಂಗು. ಇನ್ನು ಪೌರ ಮತ್ತು ಪೌರತ್ವ, ಅದರ ಮೀನಿಂಗ್ ಏನು, ಕರ್ತವ್ಯಗಳೇನು, ಪ್ರತಿಯೊಬ್ಬ ಪೌರ ಮಾಡಬೇಕಾಗಿರತಕ್ಕಂಥ ಡ್ಯೂಟೀಸು, ಪೌರ ಮತ್ತು ವಿದೇಶಿಯರ ನಡುವಿನ ವ್ಯತ್ಯಾಸಗಳು, ಪೌರತ್ವ ಪಡಿತಕ್ಕಂಥ ಕಳೆದುಕೊಳ್ತಕ್ಕಂಥ ವಿಧಾನಗಳು, ಪೌರತ್ವವನ್ನು ಹೇಗೆ ಪಡ್ಕೊಳ್ಬೇಕು, ಅದನ್ನು ಹೇಗೆ ಕಳ್ಕೊಳ್ಬೇಕು ಅಂತ ಅದಕ್ಕೆಲ್ಲ ಪ್ರೊಸೀಜರ್ಸ್ ಬರುತ್ತೆ, ಅದನ್ನು ಓದ್ಕೊಳ್ಬೇಕು. ಇನ್ನು ಪೌರತ್ವ ಆಕ್ಟ್ ಅಂತ ಬರುತ್ತೆ 1955 ಅಂತ, ಆ ಆಕ್ಟ್ ಏನು ಹೇಳುತ್ತೆ ಅಂತ ಓದ್ಕೊಳ್ಳಿ. ಇನ್ನು ಇಲ್ಲಿಂದ ಡೆಮೋಕ್ರಸಿ, ದ ಮೀನಿಂಗ್ ಆಫ್ ಡೆಮೋಕ್ರಸಿ, ಡೆಮೋಕ್ರಸಿಯ ವಿಧಿಗಳು ಓದ್ಕೊಳ್ಳಿ. ಇನ್ನು ಸವಾಲುಗಳಾಗಿರ್ಬೋದು, ಲಕ್ಷಣಗಳು, ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನನುಕೂಲ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮತ್ತು ಚುನಾವಣೆಗಳು ಓದ್ಕೊಳ್ಳಿ. ವಿವಿಧ ರೂಪದ ಸರ್ಕಾರಗಳು ಅಂತ ಓದ್ಕೊಳ್ಬೇಕು. ಸೊ ನೆಕ್ಸ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನ ರಚನಾ ಸಮಿತಿ, ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನದ ಲಕ್ಷಣಗಳು, ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಅಂದರೆ ಒಂದು ರಾಜ್ಯವನ್ನು ನಿರ್ದೇಶನ ಮಾಡ್ತಕ್ಕಂಥ ತತ್ವಗಳನ್ನೇ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರೆಯೋದು. ಆಲ್ಮೋಸ್ಟ್ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ಓದ್ಕೊಳ್ಬೇಕು. ಇನ್ನು ಅದನ್ನು ಬಿಟ್ಟು ನಿಮಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಜುಡಿಷಿಯರಿ ಮತ್ತು ಇಂಡಿಯನ್ ಎಲೆಕ್ಷನ್ ಸಿಸ್ಟಮ್ಮು, ಇದೆಲ್ಲದರ ಬಗ್ಗೆ ಓದ್ಕೊಳ್ಳಿ. ಅಂದರೆ ಹೆಂಗೆ ರಚನೆ ಆಗುತ್ತೆ, ಈಗ ಸ್ಟೇಟ್ ಗೌರ್ಮೆಂಟು ಹೆಂಗೆ ರಚನೆ ಆಗುತ್ತೆ, ಶಾಸಕಾಂಗ ಹೇಗೆ, ಅಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ, ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಮತ್ತು ಮಂತ್ರಿಮಂಡಲ, ಅದೇ ರೀತಿ ಸ್ಟೇಟ್ ಗೌರ್ಮೆಂಟು, ಅದೇ ರೀತಿ ಜುಡಿಷಿಯರಿ ಹೆಂಗೆ ಬರುತ್ತೆ ಅಂತ ಅವೆಲ್ಲ ಓದ್ಕೊಳ್ಬೇಕು. ಜುಡಿಷಿಯರಿ ಅಂತ ಬಂದಾಗ ಅಲ್ಲಿ ಸುಪ್ರೀಂ ಬರುತ್ತೆ, ಹೈಕೋರ್ಟ್ ಬರುತ್ತೆ, ಅದಕ್ಕೆ ಬರ್ತಕ್ಕಂಥ ಅಧೀನ ನ್ಯಾಯಾಲಯಗಳು ಬರುತ್ತೆ, ಮತ್ತು ಕಂದಾಯ ನ್ಯಾಯಾಲಯಗಳು ಬರ್ತಿದೆ, ಅವೆಲ್ಲವನ್ನ ಓದ್ಕೊಳ್ಳಿ. ಇಂಡಿಯನ್ ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಚುನಾವಣಾ ಆಯೋಗದ ರಚನೆ ಹೇಗಾಗುತ್ತೆ ಅಂತ ನೋಡಿ, ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಚುನಾವಣಾ ವ್ಯವಸ್ಥೆಯ ಪ್ರಕ್ರಿಯೆ, ವಯಸ್ಕ ಮತದಾನ ಪದ್ಧತಿ, ರಾಜಕೀಯ ಪಕ್ಷಗಳು, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ, ಸಮ್ಮಿಶ್ರ ಸರ್ಕಾರಗಳು. ನೆಕ್ಸ್ಟ್, ಸ್ಥಳೀಯ ಸ್ವಯಂ ಸರ್ಕಾರಗಳು. ನೋಡಿ ಇಲ್ಲಿ ಏನು ಕೂಡ ಇದರಲ್ಲಿ ಯಾವ್ದು ಬರುತ್ತೆ ಅಂತ, ಸ್ಥಳೀಯ ಸ್ವಯಂ ಸರ್ಕಾರಗಳು, ಲೋಕಲ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ಓದ್ಕೊಳ್ಬೇಕು. ಸ್ಥಳೀಯ ಸ್ವಯಂ ಸರ್ಕಾರಗಳು ಉದ್ದೇಶಗಳೇನು ಮತ್ತು ಅದರ ಫಂಕ್ಷನ್ಸ್, ವಿವಿಧ ಸ್ಥಳೀಯ ಸಂಸ್ಥೆಗಳ ರಚನೆ ಮತ್ತು ಕಾರ್ಯಗಳು. ನೋಡಿ ಇಲ್ಲೇ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ, ಗ್ರಾಮ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ಪಟ್ಟಣ ಪಂಚಾಯತಿ ಬರುತ್ತೆ, ನಗರ ಸ್ಥಳೀಯ ಸಂಸ್ಥೆಗಳು ಬರುತ್ತೆ, ಮತ್ತು ಮಹಾನಗರ ಪಾಲಿಕೆ. ಈ ಎಲ್ಲ ಸಂಸ್ಥೆಗಳಿಗೂ ಅಧಿಕಾರಿಗಳು ಅಂತ ಇರ್ತಾರೆ. ಈಗ ಗ್ರಾಮ ಪಂಚಾಯತಿ ಅಂತ ಬಂದರೆ ನಿಮಗೆ PDO ಬರ್ತಾರೆ, ಜಿಲ್ಲಾ ಪಂಚಾಯತಿ ಬಂದರೆ CO ಬರ್ತಾರೆ. ಸೊ ಅದೇ ರೀತಿ ಅಂದರೆ ಯಾರೆಲ್ಲ ಬರ್ತಾರೆ ಅದರ ಅಂಡರಲ್ಲಿ ಅಂತ ಓದ್ಕೊಳ್ಳಿ. ಅದನ್ನು ನಿಮಗೆ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ಎಡಭಾಗದಲ್ಲಿ ಪಂಚಾಯತಿಗಳು ಕೊಟ್ಬಿಟ್ಟು ಬಲಭಾಗದಲ್ಲಿ ಯಾವೆಲ್ಲ ಅಧಿಕಾರಿಗಳು ಬರ್ತಾರೆ ಈ ವ್ಯವಸ್ಥೆಯಲ್ಲಿ ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಐಡಿಯಾಸ್ ಇರಬೇಕು ನಿಮಗೆ. ಇನ್ನು ದೇಶದ ರಕ್ಷಣೆ ಮತ್ತು ರಕ್ಷಣಾ ಪಡೆಗಳು, ಅಲ್ಲಿ ಸೇನೆಯ ಬಗ್ಗೆ ಬರುತ್ತೆ, ಸೇನಾ ಪಡೆಗಳ ವಿಧಗಳು ಬರುತ್ತೆ, ಸೇನಾ ಕ್ಷೇತ್ರದ ಅಭಿವೃದ್ಧಿ ಹೇಗೆ, 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಅಲ್ಲಿ ಓದ್ಕೊಳ್ಬೇಕಾಗುತ್ತೆ ನೀವು. ಸೊ ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ಮತ್ತು ಮಹತ್ವ, ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸ್ತಕ್ಕಂಥ ಅಂಶಗಳು, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಮಹತ್ವ, ರಾಷ್ಟ್ರೀಯ ಹಬ್ಬಗಳು ಮತ್ತು ಮಹತ್ವ, ಇವಿಷ್ಟರ ಬಗ್ಗೆನೂ ಓದ್ಕೊಳ್ಬೇಕಾಗತ್ತೆ ನೀವು. ನೆಕ್ಸ್ಟು, ಭಾರತಕ್ಕೆ ಇರತಕ್ಕಂಥ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಅಂತ. ಸೊ ಇಂಡಿಯಾಸ್ಗೆ ಏನು ಚಾಲೆಂಜಸ್ ಇದೆ, ಅದಕ್ಕೆ ಇರ್ತಕ್ಕಂಥ ಸೊಲ್ಯೂಷನ್ಸು, ಪರಿಹಾರಗಳು ಅವೆಲ್ಲ ಓದ್ಕೊಳ್ಬೇಕು. ಇಲ್ಲಿ ಏನು ಬರುತ್ತೆ ಆಗಿದ್ರೆ, ಇಲ್ಲಿ ಸವಾಲುಗಳು ಅಂದರೆ ಇಂಡಿಯಾಗೆ ಕೋಮುವಾದ ಆಗಿರ್ಬೋದು, ಅನಕ್ಷರತೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಮಹಿಳೆಯರ ಸ್ಥಾನಮಾನ ಆಗಿರ್ಬೋದು, ಲಾಭಕೋರತನ, ಕರಪ್ಷನ್ನು, ಕಳ್ಳ ಸಾಗಾಣಿಕೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರುವಂಥದ್ದು, ಇದಕ್ಕೆಲ್ಲ ರೀಸನ್ಸ್ ಮತ್ತು ಪರಿಹಾರ ಕ್ರಮಗಳು. ಇನ್ನು ಬೇರೆ ದೇಶಗಳ ಜೊತೆ ಇಂಡಿಯಾದ ರಿಲೇಷನ್ಶಿಪ್ ಹೇಗಿತ್ತು ಅಂತ ಅವೆಲ್ಲ ಓದ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಭಾರತ ಮತ್ತು ಪಾಕಿಸ್ತಾನದ ರಿಲೇಷನ್ಶಿಪ್ ಹೇಗಿತ್ತು, ಭಾರತ ಮತ್ತು ಚೀನಾ, ಭಾರತ ಮತ್ತು ಬಾಂಗ್ಲಾ, ಭಾರತ ಮತ್ತು ಭೂತಾನ್, ಭಾರತ ಮತ್ತು ನೇಪಾಳ್, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಅಮೆರಿಕ, ಭಾರತ ಮತ್ತು ರಷ್ಯಾ, ಇವುಗಳ ಸಂಬಂಧಗಳ ಬಗ್ಗೆ ಓದ್ಕೊಳ್ಬೇಕು. ಇನ್ನು ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ ಮತ್ತು ಭಯೋತ್ಪಾದನೆ, ಭಯವನ್ನು ಉತ್ಪಾದನೆ ಮಾಡೋದೇ ಭಯೋತ್ಪಾದನೆ ಅಂತ. ಇವೆಲ್ಲವೂ ಕೂಡ ಹೇಗೆಲ್ಲ ಆರಂಭ ಆಯಿತು ಅಂತ. ಇನ್ನು ಜಾಗತಿಕ ಸಂಸ್ಥೆಗಳು ಮತ್ತು ವಿಶ್ವಸಂಸ್ಥೆ. ಸೊ 1945 ಅನ್ಸುತ್ತೆ ಮೇ ಬಿ ಸ್ಥಾಪನೆ ಆಗಿದ್ದು ವಿಶ್ವಸಂಸ್ಥೆ. ಅದರ ರಚನೆ, ಉದ್ದೇಶ ಮತ್ತು ಅಂಗಸಂಸ್ಥೆಗಳು ಯಾವ್ದು ಬರುತ್ತೆ ಅಂತ. ಇನ್ನು ವಿಶ್ವಸಂಸ್ಥೆಯ ಆಶ್ರಯದ ಸಂಘ ಸಂಸ್ಥೆಗಳು ಮತ್ತು ಅವುಗಳ ಕೊಡುಗೆಗಳು, ಪ್ರಾದೇಶಿಕ ಸಹಕಾರ ಸಂಸ್ಥೆಗಳು, ಕಾಮನ್ವೆಲ್ತ್ ರಾಷ್ಟ್ರ ಸಂಘ, ಸಾರ್ಕ್, ಯುರೋಪಿಯನ್ ಯೂನಿಯನ್, ಆಸಿಯಾನ್, ಆಫ್ರಿಕನ್ ಒಕ್ಕೂಟ ಮತ್ತು ಭಾರತ ಮತ್ತು ವಿಶ್ವಸಂಸ್ಥೆ, ಇಷ್ಟನ್ನು ಕೂಡ ಇಲ್ಲಿ ಓದ್ಕೊಳ್ಬೇಕು. ಇಡೀ ಜಾಗತಿಕ ಸಂಸ್ಥೆಗಳ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕಬೇಕು, ಆಯಿತಾ. ನೋಡಿ, ಈಗ ನಿಮಗೆ
ಪೊಲಿಟಿಕಲ್ ಸೈನ್ಸ್ ಆಯಿತು, ಅದ ಹೇಳಾಯ್ತು ನಿಮ್ಗೆ. ಈಗ ಸೋಷಿಯಾಲಜಿಗೆ ಬರೋಣ. ಈಗ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟದ ಸಿಲೆಬಸ್ ನೋಡಿ. ಇದನ್ನೇ ಇನ್ನೂ ಹೇಳ್ಬೇಕು ಅಂದ್ರೆ ನಿಮಗೆ 1 hour ಆಗೋಗ್ತಿದೆ, 1 hourಗಿಂತ ಜಾಸ್ತಿ ಆಗುತ್ತೆ. ನಾನು ಎಲ್ಲವನ್ನ ಸ್ಪೀಡಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿಯಾಗಿ ಈ ಸಿಲೆಬಸ್ನ ಪ್ರಿಪೇರ್ ಮಾಡಿದ್ರು 2024ರಲ್ಲಿ ಅಂತ. ಇಲ್ಲಿ ಮಾನವ ಮತ್ತು ಸಮಾಜ, ಇಟ್ ಈಸ್ ವೆರಿ ಫಸ್ಟ್ ಚಾಪ್ಟರ್. ಇದು ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಇಟ್ ಇಸ್ ಅ ವೆರಿ ಫಸ್ಟ್ ಚಾಪ್ಟರ್. ಅಂದ್ರೆ ಅದು ಹ್ಯೂಮನ್ ಮತ್ತೆ ಸೋಷಿಯಲ್. ಇದು ಮಾನವ ಮತ್ತು ಸಮಾಜ, ಮಾನವ ಸಂಘಜೀವಿ ಹೇಗೆ ಓದ್ಕೊಳ್ಳಿ. ಅಲ್ಲಿ ಯಾರೆಲ್ಲ ಸಮಾಜಶಾಸ್ತ್ರಜ್ಞರು ಬರ್ತಾರೆ ಅಂತ, ಅಲ್ಲಿ ಅಗಸ್ಟ್ ಕಾಮ್ಟೆ ಬರ್ತಾರೆ, ಇನ್ನೂ ಸಾಕಷ್ಟು ಜನ ಓದ್ಕೊಳ್ಳಿ. ಅವರ ಕಾಂಟ್ರಿಬ್ಯೂಷನ್ ಏನು ಓದ್ಕೊಳ್ಬೇಕು. ಸಾಮಾಜೀಕರಣದ ಅರ್ಥ ಮತ್ತು ಮಹತ್ವದ ಬಗ್ಗೆ ಓದ್ಕೊಳ್ಳಿ. ಇನ್ನು ಮಾನವ ಮತ್ತು ಸಂಸ್ಕೃತಿಯ ಅರ್ಥ ಮತ್ತು ಮಹತ್ವ, ಅದರ ಲಕ್ಷಣಗಳು, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಆಚಾರ ವಿಚಾರಗಳು. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ, ನಾವು ಡೈಲಿ ಲೈಫಲ್ಲಿ ಹೇಗೆ ಆ ಸೋಷಿಯಾಲಜಿಯನ್ನ ನಾವು ಅಡಾಪ್ಟ್ ಮಾಡ್ಕೋತೀವಿ ಅಂತ. ವ್ಯಕ್ತಿಯ ಆಂಗಿಕ ಭಾಷೆ ಮತ್ತು ಸಂಭಾಷಣೆ ಮತ್ತು ಪಾತ್ರ ಪ್ರಜ್ಞೆ, ಅದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಬರುತ್ತೆ, ಓದ್ಕೊಳ್ಳಿ. ಇನ್ನು ಸಮಾಜದ ಪ್ರಕಾರಗಳು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಬರುತ್ತೆ ಅಂತ. ಏನು ಸಮಾಜದ ಪ್ರಕಾರ ಅಂದ್ರೆ, ಒಬ್ಬ ವ್ಯಕ್ತಿ ಆರಂಭದಲ್ಲಿ ಬೇಟೆಯಾಡಿದ್ದವನು, ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜಗಳಾಗಿರ್ಬೋದು, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ, ಇವುಗಳ ಬಗ್ಗೆ ಓದ್ಕೊಳ್ಳಿ. ಇನ್ನು ಕುಟುಂಬದಲ್ಲಿ ಮೀನಿಂಗ್ ಆಫ್ ಫ್ಯಾಮಿಲಿ, ಕುಟುಂಬ ಲಕ್ಷಣಗಳು, ಪ್ರಕಾರಗಳು, ಕೇಂದ್ರ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ, ವಿಭಕ್ತ, ಕೇಂದ್ರ, ಅವಿಭಕ್ತ, ಒಂದಷ್ಟು ಟೈಪ್ಸ್ ಆಫ್ ಇಲ್ಲಿ ಫ್ಯಾಮಿಲೀಸ್ ಬರುತ್ತೆ, ಅದನ್ನು ಓದ್ಕೊಳ್ಳಿ. ಇನ್ನು ಸಾಮಾಜೀಕರಣ ಮತ್ತು ಕುಟುಂಬದ ಸಂಬಂಧಗಳು, ಸಾಮಾಜೀಕರಣದ ಅರ್ಥ ಮತ್ತು ಮಹತ್ವ ಓದ್ಕೊಳ್ಬೇಕು. ಸಾಮಾಜೀಕರಣದ ನಿಯೋಗಿಗಳು, ಲಿಂಗ ಹಾಗೂ ಸಾಮಾಜೀಕರಣ. ಇನ್ನು ಸಮುದಾಯ ಅಂತ ಬಂದಾಗ ಸಮುದಾಯದ ಅರ್ಥ ಮತ್ತು ಲಕ್ಷಣಗಳು ಓದ್ಕೊಳ್ಬೇಕು. ಅದರಲ್ಲಿ ಟೈಪ್ಸ್ ಬರುತ್ತೆ: ನಗರ ಸಮುದಾಯ, ಗ್ರಾಮ ಸಮುದಾಯ, ಬುಡಕಟ್ಟು ಸಮುದಾಯ. ಈ 3 ಸಮುದಾಯಗಳಲ್ಲಿ ಎಲ್ಲಾದ್ರೂ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ, ಓದ್ಕೊಳ್ಳಿ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ ಮತ್ತು ಲಕ್ಷಣ, ಪೂರ್ವಗ್ರಹದ ಅರ್ಥ ಮತ್ತು ಸ್ವರೂಪ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಈಗಲೂ ಕೂಡ ಪಿಡುಗು, ಅದು ಯಾವಾಗಲೂ ಪಿಡುಗೇನೆ, ಅದು ಪೂರ್ಣ ಪ್ರಮಾಣದಲ್ಲಿ ಎಲ್ಲಿಯೂ ಕೂಡ ಅದು ಕಡಿಮೆ ಆಗಿಲ್ಲ, ಅಲ್ಲಲ್ಲಿದೆ ಇನ್ನೂ ಕೂಡ. ಇನ್ನು ಈ ಅಸ್ಪೃಶ್ಯತೆಯನ್ನ ಕಡಿಮೆ ಮಾಡಬೇಕು ಅಂದ್ರೆ, ಅಥವಾ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಬೇಕು ಅಂದ್ರೆ ಯಾವ್ಯಾವ ಕ್ರಮವನ್ನು ತಗೊಳ್ಬೇಕು, ಅದನ್ನು ಓದ್ಕೊಳ್ಳಿ. ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ ಬಂದಾಗ ಶ್ರಮ ವಿಭಜನೆ ಹೇಗಾಗುತ್ತೆ, ಮತ್ತೆ ವರ್ಗಗಳು, ದುಡಿಮೆಯಲ್ಲಿ ಬರ್ತಕ್ಕಂಥ ತಾರತಮ್ಯ, ಡಿಸ್ಕ್ರಿಮಿನೇಷನ್, ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ, ಅದರ ಅರ್ಥ ಏನು ಅಂತ. ನಿರುದ್ಯೋಗ, ಅದಕ್ಕೆ ಮೀನಿಂಗು, ಕಾರಣಗಳು ಮತ್ತು ನಿರುದ್ಯೋಗದ ವಿಧಗಳು, ಅದಕ್ಕಿರ್ತಕ್ಕಂಥ ಪರಿಹಾರದ ಉಪಾಯಗಳು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಅಥವಾ ನೌಕರರು, ಅದರ ಬಗ್ಗೆ ಓದ್ಕೊಳ್ಳಿ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಅದರಲ್ಲಿ ಜನಮಂದೆಯ ಅರ್ಥ ಅಂತ ಕೇಳಿದರೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಜನಮಂದೆ ಅಂತ. ಅಲ್ಲಿ ಚೆನ್ನಾಗಿದೆ, ಅದು ನಿಮಗೆ ಒಂದ್ಸಲ ಓದ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ, ಅದನ್ನ ಓದ್ಕೊಳ್ಳಿ. ನಿಯಂತ್ರಣ ಕ್ರಮ, ದೊಂಬಿಯ ಅರ್ಥ, ಸ್ವರೂಪ ಮತ್ತು ನಿಯಂತ್ರಣ ಕ್ರಮ. ಪರಿಸರ ಚಳುವಳಿಗಳು, ಮಹಿಳೆಯರ ಸ್ವಸಹಾಯ ಸಮೂಹಗಳು. ಸಾಮಾಜಿಕ ಸವಾಲುಗಳು, ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಸ್ತ್ರೀಯರ ಮೇಲಿನ ಹಿಂಸಾಚಾರ, ಅದರಲ್ಲಿ ಕಾರಣಗಳು ಮತ್ತು ಪರಿಹಾರ ಕ್ರಮಗಳು. ಸಾಮಾಜಿಕ ಸವಾಲು ಅಂದ್ರೆ ಇವೆಲ್ಲ ಬರುತ್ತೆ: ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ಹಿಂಸಾಚಾರಗಳು, ರೀಸನ್ಸು ಮತ್ತೆ ಸೊಲ್ಯೂಷನ್ಸು. ಇನ್ನು ನೆಕ್ಸ್ಟ್ ನೋಡಿ, ಇದಿಷ್ಟು ಈಗ ಸಮಾಜಶಾಸ್ತ್ರ ಆಯಿತು, ಸೋಷಿಯಾಲಜಿ ಆಯಿತು. ನೋಡಿ, ಇಲ್ಲಿಂದ ನಾವು ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂಥ ವಿಭಾಗಗಳ ಬಗ್ಗೆ ಚರ್ಚೆ ಮಾಡೋಣ. ಈಗ ಇಲ್ಲಿ ಯಾವ ಸಿಲೆಬಸ್ ಬರುತ್ತೆ ಅಂತ. ಸೊ ಇಲ್ಲಿ ಎಕನಾಮಿಕ್ಸ್ ಅಂತ ಬಂದಾಗ ವೆರಿ ಫಸ್ಟ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ ಓದ್ಕೊಳ್ಬೇಕಾಗತ್ತೆ, ಮಹತ್ವ. ಇನ್ನು ಆರ್ಥಿಕತೆ ಚಟುವಟಿಕೆಗಳು, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಲ್ಲಿ ಯಾವ್ದು ಬರುತ್ತೆ ಅಲ್ಲಿ? ಡಿಮಾಂಡು, ಪೂರೈಕೆ, ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ನು, ಅನುಭೋಗ, ಉಪಯುಕ್ತತೆ, ಬೆಲೆ, ಲಾಭ, ಸಹಕಾರ, ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನ, ಅದೇ ನ್ಯಾಷನಲ್ ಇನ್ಕಮ್ ಮತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ. ಮತ್ತೆ ಶ್ರಮದ ಮಹತ್ವ, ಅಷ್ಟನ್ನು ಓದ್ಕೊಳ್ಬೇಕು. ಇನ್ನು ಆರ್ಥಿಕ ರಚನೆಯಲ್ಲಿ ರಚನಾತ್ಮಕ ಬದಲಾವಣೆ ಬರುತ್ತೆ. ಆದಾಯದ ಮೂಲಗಳು ಅಂದ್ರೆ ಇನ್ಕಮ್ ಸೋರ್ಸ್ ಎಲ್ಲಿಂದ ಬರುತ್ತೆ ಅಂತ. ಉದ್ಯೋಗದ ಮೂಲಗಳು, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ. ಇನ್ನು ಹಣ ಮತ್ತು ಸಾಲ ಅನ್ನೋದ್ರಲ್ಲಿ ಹಣದ ವಿಕಾಸ, ಹಣದ ಕಾರ್ಯಗಳು, ಸಾಲದ ವಿಧಗಳು, ಬ್ಯಾಂಕುಗಳು, ಅದರ ಮಹತ್ವ ಮತ್ತೆ ಟೈಪ್ಸು. ಇನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಅಂತ, ಅದರ ಮಹತ್ವ ಏನು ಅಂತ. ಶ್ರಮ ಮತ್ತು ಉದ್ಯೋಗ, ಶ್ರಮದ ಅರ್ಥ ಮತ್ತು ಲಕ್ಷಣಗಳು, ಶ್ರಮ ವಿಭಜನೆ, ಶ್ರಮದ ಲಿಂಗ ಪರಿಮಾಣ, ಉದ್ಯೋಗ ಮತ್ತು ನಿರುದ್ಯೋಗ, ಅಷ್ಟನ್ನು ಓದ್ಕೊಳ್ಬೇಕಾಗುತ್ತೆ. ಸೊ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಕರ್ನಾಟಕದಲ್ಲಿ ಅರ್ಥವ್ಯವಸ್ಥೆಯಿಂದ, ಅಷ್ಟನ್ನು ಓದ್ಕೊಳ್ಳಿ. ಇವೆಲ್ಲವೂ ಕೂಡ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಅಂತ, ಇಂಡಿಯನ್ ಎಕನಾಮಿಕ್ಸ್ ಜೋನ್ಸ್ ಅಂತ ಹೇಳ್ತಾರೆ ಅದನ್ನ. ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಅಂತ, ಅಲ್ಲಿ ಏನೇನು ಬರುತ್ತೆ ಅಂತ ಓದ್ಕೊಳ್ಬೇಕು. ಇನ್ನು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಅದರಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಇವುಗಳ ನಡುವಿನ ಸಂಬಂಧದ ಬಗ್ಗೆ ಓದ್ಕೊಳ್ಳಿ. ಭಾರತದಲ್ಲಿ ಯೋಜನೆ, ಪಂಚವಾರ್ಷಿಕ ಯೋಜನೆಗಳು, ಸೊ ಯಾವ್ಯಾವ ಯೋಜನೆಯಲ್ಲಿ ಏನೆಲ್ಲ ವಿಷಯಗಳನ್ನ ನೀವು ಅಲ್ಲಿ ತಿಳ್ಕೊತೀರಾ ಅಂತ. ಯೋಜನಾ ಆಯೋಗ, ಹಸಿರು ಕ್ರಾಂತಿ ಮತ್ತೆ ನೀತಿ ಆಯೋಗ ಅಂತ. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮೀಣಾಭಿವೃದ್ಧಿಯ ಅರ್ಥ ಮತ್ತು ಮಹತ್ವ, ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮೀಣಾಭಿವೃದ್ಧಿ, ಅಧಿಕಾರದ ವಿಕೇಂದ್ರೀಕರಣ ಅಂದ್ರೆ ಏನು, ಅದು ಹೇಗಾಗುತ್ತೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ, ಅವರ ರೋಲ್ ಬಗ್ಗೆ ಓದ್ಕೊಳ್ಬೇಕಾಗತ್ತೆ. ಸೊ ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಪಬ್ಲಿಕ್ ಫೈನಾನ್ಸ್ ಮತ್ತೆ ಬಜೆಟ್ ಬಗ್ಗೆ, ಅದರಲ್ಲಿ ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸು, ಸಾರ್ವಜನಿಕ ವೆಚ್ಚಗಳು ಅಂದ್ರೆ ಏನು,
ಸಾರ್ವಜನಿಕ ಆದಾಯಗಳನ್ನು ಅದು ಎಲ್ಲಿಂದ ಬರುತ್ತೆ, ಅದು ಗಳಿಸ್ತಕ್ಕಂಥ ಕ್ರಮಗಳು ಹೇಗೆ ಅಂತ. ಇನ್ನು ಆಯವ್ಯಯ, ಬಜೆಟ್, ಕೊರತೆ ಹಣಕಾಸು ಅಂದ್ರೆ ಏನು ಅಂತ ಇದು ಅಲ್ಲಿ ಬರುತ್ತೆ ನಿಮಗೆ. ಇಡೀ ಸಾರ್ವಜನಿಕ ಹಣಕಾಸಲ್ಲಿ ಇದು ಬರುತ್ತೆ. ಇದು ಕೊರತೆ ಹಣಕಾಸು, ಅದ್ರ ಬಗ್ಗೆ ಓದ್ಕೊಳ್ಳಿ. ಸೊ ಇದು ಎಕನಾಮಿಕ್ಸ್ ಆಯಿತು. ಈಗ ಬಿಸ್ನೆಸ್ ಸ್ಟಡೀಸ್ ಬಗ್ಗೆ ನೋಡೋಣ. ಈಗ ಇದರಲ್ಲಿ ಯಾವೆಲ್ಲ ವಿಷಯಗಳನ್ನ ನಿಮಗೆ ಇಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ. ಸೊ ಮೀನಿಂಗ್ ಆಫ್ ಇಂಪಾರ್ಟೆನ್ಸ್ ಬಿಸ್ನೆಸ್ ಸ್ಟಡೀಸ್ ಬಗ್ಗೆ. ವ್ಯವಹಾರದ ಸಾಮಾಜಿಕ ಮತ್ತು ಆರ್ಥಿಕ ಉದ್ದೇಶಗಳು, ವ್ಯಾಪಾರ, ಕೈಗಾರಿಕೆ ಮತ್ತು ಸೇವೆಗಳು, ವ್ಯವಹಾರದ ನೀತಿ ಮತ್ತು ತತ್ವಗಳು ಅಂತಿದೆ. ಸೊ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ವ್ಯವಹಾರ ಸಂಘಟನೆಗಳ ವಿಧಗಳು, ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀವಿ ಅದನ್ನ. ಸೊ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂದ್ರೆ ಬಹುರಾಷ್ಟ್ರೀಯ ಕಂಪ್ನಿಗಳಾಗುತ್ತೆ. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂದ್ರೆ ದಟ್ ಇಸ್ ಏಕವ್ಯಕ್ತಿ ವ್ಯಾಪಾರ ಸಂಸ್ಥೆಗಳಾಗುತ್ತೆ. ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳು ಓದ್ಕೊಳ್ಳಿ. ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ಅದರಲ್ಲಿ ಸಹಕಾರಿ ಸಂಘಗಳು ಬರ್ತಿ ಓದ್ಕೊಳ್ಬೇಕಾಗುತ್ತೆ. ಇನ್ನು ಕೂಡು ಬಂಡವಾಳ ಸಂಸ್ಥೆಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಸರ್ಕಾರಿ ಉದ್ಯಮಗಳು, ಜಂಟಿ ರಂಗದ ಸಂಸ್ಥೆಗಳು, ಲೋಕೋಪಯೋಗಿ ಸೇವಾ ಸಂಸ್ಥೆಗಳು ಮತ್ತೆ ಶೇರ್ ಮಾರ್ಕೆಟ್ ಅಷ್ಟು ಓದ್ಕೊಳ್ಬೇಕು. ಇನ್ನು ವ್ಯವಹಾರದ ನಿರ್ವಹಣೆ ನೋಡಿ, ಹತ್ತತ್ರ 1 hour ಆಗ್ತಿದೆ ಈಗ ನಿಮಗೆ ಇಲ್ಲಿ. ನಿರ್ವಹಣೆಯ ಅರ್ಥ ಮತ್ತು ಮಹತ್ವ, ನಿರ್ವಹಣೆಯ ತತ್ವಗಳ ಬಗ್ಗೆ ಓದ್ಕೊಳ್ಳಿ ಇಲ್ಲಿ. ಇನ್ನು ಸಂಘಟನೆ ಕಾರ್ಯಕ್ಷೇತ್ರದಲ್ಲಿ ನಿರ್ಧಾರಗಳು, ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ. ಇನ್ನು ಮಾರುಕಟ್ಟೆ ನಿರ್ವಹಣೆಯಲ್ಲಿ ಮಾರುಕಟ್ಟೆ ನಿರ್ವಹಣೆಯ ಅರ್ಥ, ಮಾರುಕಟ್ಟೆಯ ವಿಧಗಳು, ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳು, ಮಾರುಕಟ್ಟೆಯ ಪ್ರಾಮುಖ್ಯತೆ, ಮಾರುಕಟ್ಟೆಯ ಮಿಶ್ರಣ, ಮೂಲಾಂಶಗಳು, ಗ್ರಾಹಕರ ಹಕ್ಕುಗಳು, ಸರಕು ಸೇವೆಗಳ ವಿತರಣೆಯಲ್ಲಿ ಮಧ್ಯವರ್ತಿಗಳ ಪಾತ್ರ, ಗ್ರಾಹಕ ವಿವಾದ ಪರಿಹಾರ ಸಂಸ್ಥೆಗಳು ಮತ್ತು ಕಾರ್ಯಭಾರಿಗಳು. ನಾನು ಹೇಳ್ಬೇಕಾದ್ರೆ ನಿಮ್ಗೆಲ್ಲ ಪ್ರಶ್ನೆ ಆಗ್ಬೋದು ಮೈಂಡಲ್ಲಿ, ಹೆಂಗ್ ಸರ್ ಇವೆಲ್ಲ ಓದೋದು, ಏನು ಇಷ್ಟು ಸಿಲೆಬಸ್ ಇದೆ ಅಂತ. ಅದಕ್ಕೆ ಹೇಳೋದು, ನೋಟಿಫಿಕೇಶನ್ ಆಫ್ಟರ್ ಓದ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಮುಗಿಸ್ಲಿಕ್ಕೆ ಆಗಲ್ಲ. ಸೊ ನೋಟಿಫಿಕೇಶನ್ ಆಗ್ಲಿಕ್ಕಿಂತ ಮುಂಚೆನೆ ನೀವು ಆಲ್ಮೋಸ್ಟ್ ಎಲ್ಲವನ್ನ ಒಂದು ರೌಂಡ್ ಮುಗಿಸ್ಕೊಳ್ಳಿ. ಅವಾಗ ರಿವಿಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಸೊ ದ ಮೀನಿಂಗ್ ಆಫ್ ಬ್ಯಾಂಕ್ ಮತ್ತೆ ಫೀಚರ್ಸು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನ ಸೇವೆಗಳು, ಬ್ಯಾಂಕ್ ವ್ಯವಹಾರಗಳು, ಬ್ಯಾಂಕಿನ ವಿವಿಧ ಖಾತೆಗಳು, ಬ್ಯಾಂಕುಗಳ ವಿಧಗಳು, ಬ್ಯಾಂಕ್ ಖಾತೆಯನ್ನು ತೆರೀತಕ್ಕಂಥ ವಿಧಗಳು. ಅಂದ್ರೆ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಯಾವೆಲ್ಲ ಪ್ರೊಸೀಜರ್ ಬರುತ್ತೆ ಅಂತ. ಇನ್ನು ಅಂಚೆ ಕಚೇರಿಗಳ ಬ್ಯಾಂಕಿಂಗ್ ವ್ಯವಹಾರಗಳು, ಅದ್ರ ಬಗ್ಗೆ ಓದ್ಕೊಳ್ಳಿ. ಇನ್ನು ಉದ್ಯಮಶೀಲತೆಯಲ್ಲಿ ಅದರ ಮೀನಿಂಗ್, ಉದ್ಯಮಶೀಲತೆ ಅಂದ್ರೆ ಏನು ಅಂತ, ಅದರ ಲಕ್ಷಣಗಳು, ಮತ್ತೆ ಉದ್ಯಮಿಯ ಕಾರ್ಯಗಳು ಮತ್ತು ಪ್ರಾಮುಖ್ಯತೆ, ಇದನ್ನು ಓದ್ಕೊಳ್ಳಿ. ಇನ್ನು ಉದ್ಯಮಿಗಳಿಗೆ ಸ್ವಂತ ಉದ್ಯೋಗ ಅವಕಾಶಗಳು, ಸ್ವಯಂ ಉದ್ಯೋಗದ ಯೋಜನೆಗಳು, ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ಅದನ್ನು ಓದ್ಕೊಳ್ಳಿ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಂತ, ಬಳಕೆದಾರ ಮತ್ತು ಪೂರೈಕೆದಾರ, ಬಳಕೆದಾರ ಶೋಷಣೆಗೆ ಕಾರಣಗಳು, ವಿಶ್ವ ಗ್ರಾಹಕರ ದಿನಾಚರಣೆ, ಗ್ರಾಹಕರ ರಕ್ಷಣೆಗಳು, ಗ್ರಾಹಕರ ಹಕ್ಕುಗಳು, ಗ್ರಾಹಕರ ಸಂರಕ್ಷಣೆಗೆ ಇರತಕ್ಕಂಥ ಆಯೋಗ ವೇದಿಕೆಗಳು ಮತ್ತು ಗ್ರಾಹಕ ನ್ಯಾಯಾಲಯಗಳು. ಈ ಪಾಠದಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿದ್ರು ಯಾವುದೋ ಒಂದು ಪೇಪರ್ ಅಲ್ಲಿ, ಅಂದ್ರೆ ಅದು ವಿಶ್ವ ಗ್ರಾಹಕರ ದಿನಾಚರಣೆಯನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬಟ್ ಹೇಳಲಿಕ್ಕಾಗಲ್ಲ, ಒಂದು ಪ್ರಶ್ನೆ ಕೇಳಿದ್ರು ಅದು ಬೇರೆ ಬೇರೆ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಈ ಒಂದು ಪಾಠದಲ್ಲಿ, ಅದನ್ನ ಹೇಳಲಿಕ್ಕಾಗಲ್ಲ. ಸೊ ಅದನ್ನ ಬಿಟ್ರೆ ಎಸ್, ಇಲ್ಲಿಗೆ ಮುಗೀತು ಅನ್ಸುತ್ತೆ ಈ ಸೋಷಿಯಲ್ ಸೈನ್ಸ್. ನೋಡಿ ಹತ್ತತ್ರ ನನಗೆ ಹೆಚ್ಚು ಕಡಿಮೆ 45 ನಿಮಿಷ ಆಯ್ತು ಈಗ ಸ್ಟಾರ್ಟ್ ಮಾಡಿ. ಈಗ ನೋಡಿ ಇಡೀ ಲೆಂತಿ ಸಿಲೆಬಸ್ಸು. ಹಾಗಾಗಿ ದಯಮಾಡಿ ಈಗ ನೀವೇ ಯೋಚನೆ ಮಾಡಿ, ನೋಟಿಫಿಕೇಶನ್ ಆದ್ಮೇಲೆ ಓದ್ಕೊಂಡ್ರೆ ನೀವು ಇದನ್ನೆಲ್ಲವನ್ನ ಮುಗಿಸ್ಲಿಕ್ಕೆ ಆಗುತ್ತಾ? ಯು ಶುಡ್ ಥಿಂಕ್ ಓವರ್ ಇಟ್. ಹಾಗಾಗಿ ದಯಮಾಡಿ ಸೊ ಬಿಫೋರ್ ನೋಟಿಫಿಕೇಶನ್ ಓದ್ಕೊಳ್ಳೋ ಪ್ರಯತ್ನ ಮಾಡಿ. ಹಾಗಾಗಿ ನಿಮ್ಗೊಂದು ಐಡಿಯಾ ಬಿಲ್ಡ್ ಆಗಲಿ ಅಂದ್ಬಿಟ್ಟೆ ಸೊ ನಾನು ಇವೆಲ್ಲವನ್ನ ನಿಮಗೆ ಹೇಳಿದ್ದೀಗ. ಸೊ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡೋ ಪ್ರಯತ್ನ ಮಾಡಿ. ಇಷ್ಟೆಲ್ಲ ಟೈಮನ್ನು ಸ್ಪೆಂಡ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಾವು. ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಆರಂಭದಲ್ಲಿ ಹೇಳಿದಾಗೆ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಸೊ ಧನ್ಯವಾದ ಇಷ್ಟು ಹೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ.